Namaskaram. So let us continue with the chapter units and measurements. So last video measurement of mass, range of masses, measurement of time ತನಕ ನಾವು ಡಿಸ್ಕಸ್ ಮಾಡಿದ್ವಿ. ಇದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬರ್ತೈತಿ ಎರರ್ಸ್ ಆ್ಯಂಡ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಅದ್ರಾಗ ಪರ್ಟಿಕ್ಯುಲರ್ಲಿ ಇವತ್ತಿನ ವಿಡಿಯೋದೊಳಗೆ ನಾವು ಎರರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ವಾಟ್ ಯು ಮೀನ್ ಬೈ ಎರರ್? ಎರರ್ ಅಂದ್ರೆ ಸಿಂಪಲ್ಲಾಗಿ ನಾವು ಕಾಮನ್ ಲ್ಯಾಂಗ್ವೇಜ್ನೊಳಗೆ ಯೂಸ್ ಮಾಡುವಂಥ ಶಬ್ದ ಮಿಸ್ಟೇಕ್ ಅಂತ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ಫಿಸಿಕ್ಸ್ನೊಳಗೆ ಏನು ಮಿಸ್ಟೇಕು? ಸೈನ್ಸ್ ತೊಗೊಂಡ ಒಂದು ಮಿಸ್ಟೇಕ್ ಮಾಡಿದ್ನಲ್ಲ ಸರ್ ನಾನು ಅದನ್ರಿ ಅಂತಂದ್ರೆ ಹಂಗೆ ಜಸ್ಟ್ ಓಕೆ ಜೋಕ್ ಮಾಡಿದೆ. ಒಂದಿಷ್ಟು ಮಂದಿಗೆ ಸೀರಿಯಸ್ ಅನಿಸಿದ್ರು ಅನಿಸಿರ್ಬೋದು ಯಾಕಾರ ತೊಗೊಂಡು ಸೈನ್ಸ್, ಹಾಗಲ್ಲ. ಸೊ ಇಲ್ಲೇ ಮಿಸ್ಟೇಕ್ ಅಥವಾ ಎರರ್ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ ಹೆಸರೇನು ನೋಡ್ರಿ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್. ಮೆಜರ್ಮೆಂಟ್ ಮಾಡ್ಬೇಕಾರೆ ಡೆಫಿನೆಟ್ಲಿ ಎರರ್ ಆಗ್ತಾವೆ. ಸೊ ಆ ಎರರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದ್ರಾಗ ವೆರೈಟಿ ಆಫ್ ಎರರ್ಸ್ ಬರ್ತಾವೆ. ಸೊ ಮೆಜರ್ಮೆಂಟ್ ಮಾಡ್ಬೇಕಾರೆ ಎರರ್ ಆಗೋದು ಗ್ಯಾರಂಟಿ ಅನ್ನೋಕೆ ಒಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ ನಾವು. ಈಗ ಲೈಕ್ ನೀವು ಜಾಮೆಟ್ರಿ ಒಳಗೆ ಪರ್ಟಿಕ್ಯುಲರ್ಲಿ ರೇಖಾಗಣಿತ ಅಂತ ಕರೀತಾರೆ ಕನ್ನಡದೊಳಗೆ. ಹೈಸ್ಕೂಲ್ಸ್ನೊಳಗೆ ಸ್ಟ್ರೇಟ್ ಲೈನ್ಸ್, ಆ್ಯಂಗಲ್ಸ್, ಟ್ರಯಾಂಗಲ್ ಡ್ರಾ ಮಾಡ್ಬೇಕಾರೆ, ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಾರೆ ನೀವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಿ. ನಿಮ್ಮ ಫ್ರೆಂಡ್ ಯಾರೋ ಒಬ್ಬರಿಗೆ ಒಂದು ಯಾವುದೋ ಪರ್ಟಿಕ್ಯುಲರ್ ಆ್ಯಂಗಲ್ 46 ಡಿಗ್ರಿ ಬಂದಿರ್ತೈತಿ, ನಿಮಗೆ 47 ಡಿಗ್ರಿ ಆನ್ಸರ್ ಬಂದಿರುತ್ತೆ. ನನ್ನ ಕರೆಕ್ಟು ಅಂತ ಜಗಾಡ್ತಿರ್ತೀರಿ. ಇನ್ನೂ ಒಂದು ಸರ್ತಿ ಹಿಂಗಾಗಿರ್ತಾವಂದ್ರೆ ಇಬ್ಬರು ಸೇಮ್ ಪ್ರೊಟ್ಯಾಕ್ಟರ್ ಯೂಸ್ ಮಾಡಿದ್ರು, ಇಬ್ಬರು ಸೇಮ್ ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡಿದ್ರು ವ್ಯಾಲ್ಯೂಸ್ ಬೇರೆ ಬೇರೆ ಬರುತ್ತೆ. ಲೈಕ್ ಯಾವುದೋ ಒಂದು ಸ್ಟ್ರೇಟ್ ಲೈನ್ ನಿಮ್ಮ ಫ್ರೆಂಡಿಗೆ 2.7 ಸೆಂಟಿಮೀಟರ್ ಅಂತ ರೀಡಿಂಗ್ ಬಂದಿರುತ್ತೆ, ನಿಮಗೆ 2.8 ಅಂತ ಬಂದಿರ್ತೈತಿ. ಮೇ ಬಿ ಅದು ಆ್ಯಕ್ಚುಲಿ ಇರೋದು 2.75 ಸೆಂಟಿಮೀಟರ್ ಇರಬಹುದು. ಓಕೆ, ಒಬ್ಬರು 2.7 ಮೆಜರ್ ಮಾಡ್ತಾರೆ, ಒಬ್ಬರು 2.8 ಮೆಜರ್ ಮಾಡ್ತಾರೆ. ಸೊ ಇದು ಮಿಸ್ಟೇಕ್, ಎರರ್ ಡೆಫಿನೆಟ್ಲಿ ಆಗ್ತೈತಿ. ಈವನ್ ಮೆಜರ್ಮೆಂಟ್ ಆಫ್ ಮಾಸ್ ನಾವು ತೊಗೊಂಡ್ರೆ, ಈಗ ನೀವು ಪರ್ಟಿಕ್ಯುಲರ್ಲಿ ಯಾವುದ್ರ ಹೋಟೆಲ್ಲಿಗೆಲ್ಲ ಹೋದಾಗ ವೇಟ್ ಚೆಕ್ ಮಾಡ್ತೀವಿ ಅಂಥೇಳಿ ₹1 ಕಾಯಿನ್ ಹಾಕಿ ನಾವು ಮಾಸ್, ಆ್ಯಕ್ಚುಲಿ ಅದು ಮಾಸ್, ಇಟ್ಸ್ ನಾಟ್ ವೇಟ್, ಬಟ್ ನಾವು ಜನರಲಿ ಅನ್ನೋದು ಹಂಗೆ ಅಂತೀವಿ. ಆ ಮಾಸ್ ಚೆಕ್ ಮಾಡ್ತೀವಲ್ಲ, ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡಿ ನೋಡಿರಿ. ಒಂದು ಕಡೆ ನೀವು ನೋಡಿರ್ತೀರಿ, ಒಂದು ಹೋಟೆಲ್ ಕಡೆ ಅಲ್ಲೊಂದು ಮಾಸ್ ಬಂದಿರ್ತೈತಿ. ರೀಸೆಂಟ್ಲಿ ಎಲ್ಲೋ ಒಂದು ಕಡೆ ಡಾಕ್ಟರ್ ಕಡೆ ಹೋಗಿರ್ತೀರಿ, ಅವ್ರದ್ದೊಂದು ವೇಯಿಂಗ್ ಮಷಿನ್ ಇರುತ್ತೆ ಅವ್ರ ಕಡೆ, ಅವ್ರೊಂದು ಬೇರೆ ಹೇಳಿರ್ತಾರೆ. ಇನ್ನೊಂದು ಹೋಟೆಲ್ ಕಡೆ ಹೋಗ್ತೀರಿ, ಅಲ್ಲೊಂದು ಬೇರೆ ಬರ್ತೈತಿ. ಸೊ ಇಲ್ಲೇ ಒಂದು ಏನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನೋ ಮೆಜರ್ಮೆಂಟ್ ಈಸ್ ಪರ್ಫೆಕ್ಟ್. ಫಾರ್ ಎವ್ರಿ ಮೆಜರ್ಮೆಂಟ್ ಫಾರ್ ಅನ್ನೋಕ್ಕಿಂತ ಇನ್ ಎವ್ರಿ ಮೆಜರ್ಮೆಂಟ್ ದೇರ್ ಈಸ್ ಓಕೆ ಮಿಸ್ಟೇಕ್. ಓಕೆ, ದೇರ್ ಈಸ್ ಬೌಂಡ್ ಟು ಬಿ ಎನ್ ಎರರ್ ಅಂತ ಹೇಳ್ತಾರೆ. ಎರರ್ ಆಗಲೇಬೇಕಂತ ಹೆಂಗೆ ಹೇಳ್ತೀರಿ ಸರ್ ನೀವು? ಪರ್ಫೆಕ್ಟಾಗಿ ಮೆಜರ್ ಮಾಡಬಹುದಲ್ಲ. ಈಗ ನೋಡಿರಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಸೊ ಇದು ಪೆನ್ನನ್ನು ಮೆಜರ್ ಮಾಡಿರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದನ್ನು ಮೆಜರ್ ಮಾಡೋಕ್ಕೆ ಕ್ಯಾನ್ ಯು ಮೆಜರ್ ಇಟ್ ವಿತ್ ಯುವರ್ ಐಸ್? ಓಕೆ, ಹೋಪ್ಫುಲಿ ನಾಟ್. ಹಂಗೆ ಆ ಲೆವೆಲ್ ಯಾರೂ ಇಲ್ಲ ಅಂತ ಅಂದ್ಕೊಂಡಿನಿ. ಸ್ಕೇಲ್ ಒಂದು ಇನ್ಸ್ಟ್ರೂಮೆಂಟ್ ಕೇಳ್ತೀರಾ ನೀವು, ನನಗೆ ಒಂದು ಸ್ಕೇಲ್ ಕೊಡ್ರಿ ಸರ್, ಹಂಗಾರೆ ನಾವು ಮೆಜರ್ ಮಾಡ್ತೀವಿ. ಸೊ ಸ್ಕೇಲ್ ತೊಗೊಂಡು ನೀವು ಮೆಜರ್ ಮಾಡಿದ್ರಿ, ಪರ್ಟಿಕ್ಯುಲರ್ಲಿ ನಾರ್ಮಲ್ ಪ್ಲಾಸ್ಟಿಕ್ ಸ್ಕೇಲ್, ನೀವು ಮೀಟರ್ ಸ್ಕೇಲ್ ಅಂತ ನಾವೇನು ಕರಿತೀವಲ್ಲ, ಅದರಿಂದ ನೀವು ಮೆಜರ್ ಮಾಡಿದರೆ ಅದರೊಳಗೆ ನೀವು 10⁻³ ಮೀಟರ್ ತನಕ ಮೆಜರ್ ಮಾಡಬಹುದು. ಅಂದ್ರೆ ಮಿಲಿಮೀಟರ್ ಒಳಗೆ, ಮಿಲಿಮೀಟ್ರ್ಗಿಂತನೂ. ಅಂದ್ರೆ ಹೆಂಗೆ ನೀವೇನು ಹೇಳ್ಬೋದು ಸರ್, ಇದು ಪೆನ್ನು 10 ಸೆಂಟಿಮೀಟರ್ ಐತೆ ಸರ್, ಅದಾದಮೇಲೆ 3 ಮಿಲಿಮೀಟರ್ ಐತಿ ಅಂತ ನೀವು ಹೇಳ್ತೀರಿ. ದಿಸ್ ಪೆನ್ ಈಸ್ ಫಾರ್ ಎಕ್ಸಾಂಪಲ್ 10 ಸೆಂಟಿಮೀಟರ್, ಅದರ ಮೇಲೆ 3 ಮಿಲಿಮೀಟರ್ ಇದೆ ಅಂತ ಹೇಳ್ತೀರಿ ನೀವು. ಸೊ ಈಗ ಡೆಫಿನೆಟ್ಲಿ ಒಂದಂತೂ ನಾವು ಸ್ವಲ್ಪ ಇಮ್ಯಾಜಿನ್ ಮಾಡಿದರೆ ಎಕ್ಸಾಕ್ಟ್ಲಿ ಅದು 3 ಮಿಲಿಮೀಟ್ರಿಗೆ ಮುಗಿಲಿಕ್ಕಿಲ್ಲ. ಓಕೆ, ಒಂದು ಸ್ಲೈಟ್ ಒಂಚೂರು ಎಕ್ಸ್ಟ್ರಾ ಉಳಿಬಹುದು. ನಮ್ಮ ಸ್ಕೇಲ್ನೊಳಗೆ ಆ 3 ಮಿಲಿಮೀಟ್ರ್ ಆದಮೇಲೆ ನೆಕ್ಸ್ಟ್ ರೀಡಿಂಗ್ ಇರ್ತೈತಿ 4 ಮಿಲಿಮೀಟ್ರ್. ಈ ಪೆನ್ನು ಆ 3 ಮತ್ತು 4 ನಡು ಸ್ಲೈಟ್ ಒಂದು ಸ್ವಲ್ಪ ಉಳಿತೈತಿ. ಅಟ್ಲೀಸ್ಟ್ ಮೈಕ್ರೋಮೀಟರ್ನಾಗರ, ಮೈಕ್ರೋಸ್ಕೋಪ್ ಹಾಕಿ ನೋಡಿದಾಗಾರ ಒಂಚೂರು ಎಕ್ಸ್ಟ್ರಾ, ಅಥವಾ ನ್ಯಾನೋಮೀಟರ್ನೊಳಗಾರ ಹೋದ್ರೆ, ಇನ್ನೂ ಸಣ್ಣದು ಹೋದ್ರೆ. ಸೊ ಅವುಗಳನ್ನು ಈಗ ಲೈಕ್ ನೀವು ಮೀಟರ್ ಸ್ಕೇಲ್ ತೊಗೊಂಡು ಇದನ್ನು ಮೆಜರ್ ಮಾಡೋಕೆ ಹೊಂಟಿದ್ರಿ ಅಂದರೆ ಡೆಫಿನೆಟ್ಲಿ 100% ಇದ್ರದ್ದು ಲೆಂತ್ ಇಷ್ಟ ಅಂತ ಹೇಳಕ್ಕೆ ಬರೋಂಗನೇ ಇಲ್ಲ. ಬಿಕಾಸ್ ಆ ಇನ್ಸ್ಟ್ರೂಮೆಂಟದ್ದು ಲಿಮಿಟ್ ಅದು, ಲೀಸ್ಟ್ ಕೌಂಟ್ ಅಂತ ಕರೀತಾರೆ.
ಇದಕ್ಕೆ ಲೀಸ್ಟ್ ಕೌಂಟ್ ಅಂತ ಕರೀತಾರೆ. ಎಲ್ಲಕ್ಕಿಂತ ಕಡಿಮೆ ಮಿಲಿಮೀಟರ್ನೊಳಗೆ ಮೆಜರ್ ಮಾಡಬಹುದು ನಮ್ಮ ಮೀಟರ್ ಸ್ಕೇಲ್ನಿಂದ. ಅದಕ್ಕಿಂತ ಸಣ್ಣದು ಬೇಕಂದ್ರೆ ನಾವೊಂದು ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ದೆ, ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಸಿಗ್ತದೆ, ದ್ಯಾಟ್ ಯು ವಿಲ್ ಸಿ ಇನ್ ಯುವರ್ ಫಿಸಿಕ್ಸ್ ಲ್ಯಾಬ್, ಅಥವಾ ಗೂಗಲ್ ಸರ್ಚ್ ಮಾಡಿ ನೋಡ್ರಿ ಅಂತ ಹೇಳಿದ್ದೆ. ಇದರೊಳಗೆ 10⁻⁴ ಮೀಟರ್ ತನಕ ನೀವು ಮೆಜರ್ ಮಾಡ್ಬೋದು. ಬಟ್ ಆ 10⁻⁴ ಮೀಟರ್ ತನಕ ನೀವು ಮೆಜರ್ ಮಾಡಿದ್ರು ಇನ್ನೊಂದು ಚೂರು ಉಳಿಬೋದಲ್ಲ ಅದ್ರಾಗ. ಸೊ 10⁻⁵ ಮೀಟರ್ ತನಕ ಹೋಗ್ಬೋದು. ನಾವು ಸ್ಕ್ರೂಗಾಜ್ ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಅಂದ್ರೆ ಇಲ್ಲೇ ನೀವು ಏನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕಂದ್ರೆ, ಎನಿ ಕೈಂಡ್ ಆಫ್ ಮೆಜರ್ಮೆಂಟ್ ನೀವು ಮಾಡಿರಿ. ಈಗ ರೈಟ್ ನಾವು ಎಷ್ಟಾಗೈತೆ ಟೈಮ್ ಅಂತ ನಾನು ನಿಮಗೆ ಕೇಳಿದ್ದೆ ಅಂತಿಕೋರಿ, ಅವಾಗ ನೀವು ಹೇಳ್ತೀರಿ ಇಷ್ಟು ಗಂಟೆ ಇಷ್ಟು ನಿಮಿಷ, ಓಕೆ ದೀಸ್ ಮೆನಿ ಅವರ್ಸ್ ಮಿನಿಟ್ಸ್ ಸೆಕೆಂಡ್ಸ್ ತನಕ ನೀವು ಹೇಳ್ತೀರಿ ಅಂತ ಅಂದ್ಕೊಂಡೇನೆ ನಿಮ್ಮ ವಾಚ್ನೊಳಗೆ. ಬಟ್ ಎಕ್ಸಾಕ್ಟ್ ಟೈಮ್ ಅದು ನೀವು ಹೇಳಿದಾಗ ಎಷ್ಟೋ ಎಕ್ಸ್ಟ್ರಾ ಒಂದು ಸ್ವಲ್ಪ ಮಿಲಿ ಸೆಕೆಂಡ್ ಆಗಿಬಿಟ್ಟಿರ್ತೈತಿ, ಅಥವಾ ಎಷ್ಟೋ ಮೈಕ್ರೋ ಸೆಕೆಂಡ್ ಆಗಿಬಿಟ್ಟಿರುತ್ತೆ, ಅಥವಾ ಎಷ್ಟೋ ನ್ಯಾನೋ ಸೆಕೆಂಡ್ ಆಗಿಬಿಟ್ಟಿರುತ್ತೆ. ವಿ ಕೆನಾಟ್ 100% ಪರ್ಫೆಕ್ಟ್ಲಿ ಮೆಜರ್ ಇಟ್. ಅಂದ್ರೆ ಎರರ್ ಆಗೋದು ಕಾಮನ್ ಅಂತ. ಫಿಸಿಕ್ಸ್ನೊಳಗೆ ನೀವು ಎನಿ ಕೈಂಡ್ ಆಫ್ ಮೆಜರ್ಮೆಂಟ್ ಮಾಡಿರಿ, ಅದರೊಳಗೆ ಎರರ್ ಆಗೋದು ಗ್ಯಾರಂಟಿ. ಹಂಗಂಥೇಳಿ ಎರರ್ ಆಗೋದು ಗ್ಯಾರಂಟಿ, ಚಲೋ ಆತು ಬಿಡು, ಹಂಗಾರೆ ಮಿಸ್ಟೇಕ್ ಆಗೇ ಆಗ್ತಾವಂತ. ಹಂಗಲ್ಲ. ನಾವಿಲ್ಲಿ ಏನು ಮಾಡ್ತೀವಿ ಫಿಸಿಕ್ಸ್ನೊಳಗಂದ್ರೆ, ಎರರ್ಸ್ ಆಗ್ತಾವು, ನಾವು ಸಾಧ್ಯ ಆದಷ್ಟು ಅದನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಹೆಂಗೆ ಮಾಡಬೇಕು, ಹೌ ಟು ಮಿನಿಮೈಸ್ ಎರರ್ಸ್. ಸೊ ಇಟ್ಸ್ ಲೈಕ್, ಯಾಕೆ ನಾವು ಮಿನಿಮೈಸ್ ಮಾಡ್ಬೇಕು ಎರರ್ಸ್? ಹೋಲ್ ಬಿಡ್ರಿ ಸರ್, ಮಿಸ್ಟೇಕ್ ಆಗೇ ಆಗ್ತಾವಂತ ಅನ್ನಕತ್ತೀರ, ನೀವೇ ಬಿಟ್ಬಿಡುನು. ಸೊ ಈಗ ನಾವು ಸ್ಟೂಡೆಂಟ್ ಆಗಿ ನೀವು ಅದಿರಿ, ನಾ ಟೀಚರ್ ಆಗಿ ಇಲ್ಲಿ ಮುಂದೆ ಮಾತಾಡ್ತೀವಿ, ದಟ್ಸ್ ಡಿಫ್ರೆಂಟ್. ನೀವು ಅಕಸ್ಮಾತ್ ಸೈಂಟಿಸ್ಟ್ ಆಗಿ ಇಸ್ರೋ ಒಳಗೆ ಜಾಯ್ನ್ ಆದ್ರಿ, ಒಂದು ರಾಕೆಟ್ ಲಾಂಚ್ ಮಾಡೋದೈತಿ, ಸ್ಲೈಟ್ ವೇರಿಯೇಷನ್ಸಲ್ಲಿ ಏನೋ ಒಂದು ಮೆಜರ್ಮೆಂಟ್ ನೀವು ಮಾಡ್ಬೇಕಾದ್ರೆ ಅದು ಫ್ಯೂಯಲ್ ಇರಬಹುದು, ಓಕೆ, ಅದು ಟೆಂಪರೇಚರ್ ವಿತ್ಸ್ಟ್ಯಾಂಡ್ ಮಾಡೋ ಕೆಪಾಸಿಟಿ ಇರಬಹುದು, ಏನೋ ಒಂದು ಫ್ಯಾಕ್ಟರ್ನೊಳಗೆ ಸ್ಲೈಟ್ ಮಿಸ್ಟೇಕ್ಸ್ ಆದವು ಅಂದರೆ ಇಟ್ ವಿಲ್ ಕಾಸ್ಟ್ ಕ್ರೋರ್ಸ್ ಟುಗೆದರ್ ಆಫ್ ಮನಿ ಆ್ಯಂಡ್ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಟೈಮ್. ಸೊ ಹಿಂಗೆ ನೀವು ಇಂಜಿನಿಯರ್ ಆದ್ರಿ ಅಥವಾ ಯಾವುದೋ ಒಂದು ಫೀಲ್ಡಿಗೆ ಹೋದ್ರಿ, ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ಎರರ್ಸನ್ನು ಮಿನಿಮೈಸ್ ಮಾಡ್ಬೇಕು. ಸೊ ಎರರ್ಸನ್ನು ಮಿನಿಮೈಸ್ ಮಾಡ್ಬೇಕಂದ್ರೆ ಫಸ್ಟಿಗೆ ನಾವೇನು ಅರ್ಥ ಮಾಡ್ಕೋಬೇಕಾಗ್ತೈತಿ, ಎರರ್ಸ್ ಯಾಕೆ ಆಗ್ತಾವೆ, ಜೀವನದೊಳಗೆ ತಪ್ಪುಗಳಾಗ್ತಾವೆ, ಮಿಸ್ಟೇಕ್ ಆಗ್ತಾವೆ, ಅದು ಬೇರೆ. ವಿ ಆರ್ ಟಾಕಿಂಗ್ ಅಬೌಟ್ ಫಿಸಿಕ್ಸ್ ಎರರ್ಸ್, ಫಿಸಿಕ್ಸ್ ಮಿಸ್ಟೇಕ್ಸ್, ಯಾಕೆ ಎರರ್ಸ್ ಆಗ್ತಾವೆ ಆ್ಯಂಡ್ ವೆರೈಟಿ ಆಫ್ ಎರರ್ಸ್. ಇದನ್ನು ಅರ್ಥ ಮಾಡ್ಕೊಂಡ್ರೆ ಓಕೆ, ಹಿಂಗೆ ಈ ಕಾರಣಗಳಿಂದ ಎರರ್ ಆಗ್ತೈತಿ ಅಂದರೆ ನಾವು ಅದನ್ನು ಮಿನಿಮೈಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂಥೇಳಿ. ಸೊ ಹಂಗೆ ವೆರೈಟಿ ಆಫ್ ಎರರ್ಸ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡ್ಕೊತ ಹೋಗೋಣ. ಆಮೇಲೆ ಇನ್ನೊಂದು ಎರಡು ಟಾಪಿಕ್ ಬರ್ತಾವೆ, ಅಕ್ಯುರಸಿ ಆ್ಯಂಡ್ ಪ್ರಿಸಿಷನ್ ಅಂಥೇಳಿ. ಸೊ ಇದು ಕೆಮಿಸ್ಟ್ರಿ ಒಳಗೂ ಸ್ವಲ್ಪ ಆಲ್ರೆಡಿ ನೀವು ಕಲ್ತಿರ್ಬೋದು. ಫಿಸಿಕ್ಸ್ನೊಳಗೆ ಸ್ವಲ್ಪ ಅದನ್ನು ಬೇರೆ ರೀತಿ ನೋಡ್ತೀವಿ. ಅಂದರೆ ಕೆಮಿಸ್ಟ್ರಿಯವರು ಇವುಗಳನ್ನು ನೋಡೋ ರೀತಿ ಬೇರೆ ಇರ್ತೈತೆ, ಅವ್ರಿಗೊಂದು ಪರ್ಸ್ಪೆಕ್ಟಿವ್, ಅವ್ರದ್ದೊಂದು ಆ್ಯಂಗಲ್ ಬೇರೆ ಇರುತ್ತೆ. ಫಿಸಿಕ್ಸ್ನವ್ರದ್ದನ್ನು ಸ್ವಲ್ಪ ನಾವು ಬೇರೆ ಟೈಪ್ ನೋಡ್ತೀವಿ, ಸೇಮೇ ಇರ್ತಾವೆ ಎಲ್ಲನೂ. ಸೊ ಅಕ್ಯುರಸಿ ಅಂದ್ರೇನು, ಪ್ರಿಸಿಷನ್ ಅಂದ್ರೇನು? ಅಕ್ಯುರೇಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಬೋರ್ಡ್ ಐತಲ್ಲ, ಇದರದ್ದು ವಿಡ್ತ್ ಮೆಜರ್ ಮಾಡಿರಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಆ್ಯಕ್ಚುಲಿ ಲೆಟ್ ಅಸ್ ಸೇ, ಓಕೆ, ಇದು ಬೋರ್ಡ್ ಐತಲ್ಲ, ಲೆಟ್ ಅಸ್ ಸೇ ಇಟ್ ಈಸ್ 3.25 ಮೀಟರ್. ಆ್ಯಕ್ಚುಲಿ ಇಟ್ ಈಸ್ ಮಚ್ ಶಾರ್ಟರ್ ದೆನ್ ದ್ಯಾಟ್. 3 ಮೀಟರ್ ಅಂದ್ರೆ ದೊಡ್ಡದಾಗ್ತೈತಿ, ಓಕೆ, ಮೋರ್ ದೆನ್ 9 ಫೀಟ್ 10 ಫೀಟ್ ಆಗ್ತೈತಿ. ಈಗ ಅದು ಇದಷ್ಟಿಲ್ಲ, ಅಪ್ರಾಕ್ಸಿಮೇಟ್ ಹಂಗೆ ಒಂದು ವ್ಯಾಲ್ಯೂ ತೊಗೊಳತ್ತೀನಿ ನಾ. ಎಕ್ಸಾಂಪಲ್ 3.25 ಮೀಟರ್ ಐತಿ ಇದು ಆ್ಯಕ್ಚುಲಿ ಇರೋದು. ಸೊ ಇದಕ್ಕೆ ನಾವು ಟ್ರೂ ವ್ಯಾಲ್ಯೂ ಅಂತ ಕರಿತೀವಿ. ಯಾವ ವ್ಯಾಲ್ಯೂ ಇದು? ನಿಖರವಾದ ಮೊತ್ತ, ಟ್ರೂ ವ್ಯಾಲ್ಯೂ, ಆ್ಯಕ್ಚುವಲ್ ವ್ಯಾಲ್ಯೂ. ಓಕೆ, 3.25 ಮೀಟರ್. ಸೊ ಈಗ ನಾನು ನಿಮಗೆ ಮೆಜರ್ ಮಾಡೋಕ್ಕೆ ಹೇಳಿದೆ, ಆವಾಗ ನೀವು ಇದನ್ನು ಮೆಜರ್ ಮಾಡಿದ್ರಿ, ಯಾರೋ ಒಬ್ಬರು 3.26 ಮೀಟರ್ ಅಂತ ಮೆಜರ್ ಮಾಡಿದ್ರಿ. ಓಕೆ, ಸ್ಲೈಟ್ ಮಿಸ್ಟೇಕ್ ಆತ. ಈ ನಾವೇನು ಮೆಜರ್ ಮಾಡಿರ್ತೀವಲ್ಲ ಇವಕ್ಕೆ ಮೆಜರ್ಡ್ ವ್ಯಾಲ್ಯೂ ಅಂತ ಕರೀತಾರೆ. ಎರಡು ಇರ್ತಾವೆ, ಟ್ರೂ ವ್ಯಾಲ್ಯೂ, ಮೆಜರ್ಡ್ ವ್ಯಾಲ್ಯೂ. ಸೊ ಈಗ ಅಕ್ಯುರಸಿ ಅಂದ್ರೇನು? ಒಂದು ಕೆಲಸ ಮಾಡೋಣ ನಾವು. ನೀವು ಮೆಜರ್ ಮಾಡ್ತೀರಿ 3.28 ಮೀಟರ್, ಹೌದಾ? ಒಂದು ಕೆಲಸ ಮಾಡೋಣ, ಇದು ಆ್ಯಕ್ಚುವಲ್ ವ್ಯಾಲ್ಯೂ ಇರೋದು 3.25. ಪರ್ಸನ್ ಎ, ಯಾರೋ ಒಬ್ಬರು ಪರ್ಸನ್ ಎ ಅಂತ ಅವ್ರ ಹೆಸರು, ಅವರು 3.28 ಮೀಟರ್ ಅಂತ ಮೆಜರ್ ಮಾಡ್ಯಾರ. ಇನ್ನೊಬ್ಬರು 3.29 ಮೀಟರ್ ಅಂತ ಮೆಜರ್ ಮಾಡಿದರು. ಇದು ಸೇಮ್. ಅವರಿಬ್ಬರಿಗೂ ಆ್ಯಕ್ಚುವಲ್ ವ್ಯಾಲ್ಯೂ ಎಷ್ಟೈತಿ ಗೊತ್ತಿಲ್ಲ, ನಾವು ಹೇಳಿಲ್ಲ, ಮೆಜರ್ ಮಾಡಿರಿ ಅಂತ ಹೇಳಿದ್ವಿ.
ಒಬ್ಬರು ಮೆಜರ್ ಮಾಡ್ತಾರೆ 3.28, ಇನ್ನೊಬ್ಬರು ಮೆಜರ್ ಮಾಡ್ತಾರೆ 3.29. ಹೂ ಈಸ್ ಮೋರ್ ಅಕ್ಯುರೇಟ್ ಅಂದರೆ ಕ್ವಶನ್ ಕೇಳಿದರೆ ಅಕ್ಯುರೇಟ್ ಅಂದರೆ ಯಾರು ಆ ನಿಜವಾದ ಮೊತ್ತ ಟ್ರೂ ವ್ಯಾಲ್ಯೂವಿಗೆ ಹತ್ತಿರ ನಿಯರೆಸ್ಟ್ ಟು ದ್ಯಾಟ್ ಮೆಜರ್ ಮಾಡಿರ್ತಾರಲ್ಲ ಅವರು ಅಕ್ಯುರೇಟ್. ಸೊ ಕ್ವೈಟ್ ಕ್ಲಿಯರ್ಲಿ ಇಲ್ಲೇ ನಮ್ಮದೊಂದು ಸಿಂಪಲ್ ಎಕ್ಸಾಂಪಲ್ನೊಳಗೆ 3.28 ಮೀಟರ್ ಈಸ್ ಕ್ಲೋಸರ್, ಇಟ್ ಈಸ್ ನಿಯರರ್. ಅದಕ್ಕೆ ನಾವು ಹೇಳ್ತೀವಿ ಇವರಿಬ್ಬರೊಳಗೆ ಎ ಆ್ಯಂಡ್ ಬಿ ಒಳಗೆ ಯಾರು ಹೆಚ್ಚಿಗೆ ಅಕ್ಯುರೇಟ್ ಅದಾರ ಅಂದರೆ ಪರ್ಸನ್ ಎ ಈಸ್ ಅಕ್ಯುರೇಟ್. ಸೊ ನೆಕ್ಸ್ಟ್ ಇನ್ನೊಂದು ಪ್ರಿಸಿಷನ್ ಅಂತ ಬರ್ತೈತಿ. ಪ್ರಿಸಿಷನ್ ಅಂದರೆ ನೀವು ಎಷ್ಟು ಲಿಮಿಟ್ ಆಫ್ ರೆಸೊಲ್ಯೂಷನ್ ತನಕ ಮೆಜರ್ ಮಾಡ್ತೀರಿ. ಲಿಮಿಟ್ ಆಫ್ ರೆಸೊಲ್ಯೂಷನ್ ಅಂದ್ರೆ ಏನು ಸರ್ ಅನ್ನೋದೊಂದು ಡೌಟ್ ಬರ್ತೈತಿ. ರೆಸೊಲ್ಯೂಷನ್ ಅಥವಾ ರೆಸೊಲ್ಯೂಷನ್ ಅನ್ನುವಂಥ ಶಬ್ದ ಇನ್ನೊಂದು ರಿಸಾಲ್ವ್ ಅನ್ನುವಂಥ ಶಬ್ದದಿಂದ ಬರ್ತೈತಿ. ರಿಸಾಲ್ವ್ ಅಂದರೆ ಸ್ಪ್ಲಿಟ್ ಮಾಡುವಂಥ ಅಥವಾ ಇನ್ನೂ ಹೆಚ್ಚಿನ ಡೀಟೇಲ್ನೊಳಗೆ ನೋಡುವಂಥ ಅರ್ಥ. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟೈತಿ ಬೋರ್ಡದ್ದು 3.25 ಮೀಟರ್, ಹೌದಾ? ಈಗ ನಾವು ಅಕ್ಯುರೆಸಿ ಅರ್ಥ ಮಾಡ್ಕೊಂಡ್ವಿ. ಅಕ್ಯುರೆಸಿ ಹೆಂಗೆ ಹೇಳ್ತಾರಂದ್ರೆ ಅಕ್ಯುರೆಸಿ ಈಸ್, ಇನ್ನೊಂದು ಸರ್ತಿ ಅಕ್ಯುರೆಸಿ ಬಗ್ಗೆ ಹೇಳಾಕತ್ತೀನಿ. ಅಕ್ಯುರೆಸಿ ಅಂದ್ರೆ ಹೌ ಕ್ಲೋಸ್ ಈಸ್ ದ ಮೆಜರ್ಡ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ ಈಸ್ ಅಕ್ಯುರೆಸಿ. ಹೌ ಕ್ಲೋಸ್ ಅಕ್ಯುರೆಸಿ ಅಂದ್ರೆ ಹೌ ಕ್ಲೋಸ್ ಈಸ್ ದ measured value to the true value. TV ಅಂದ್ರೆ TV ಅಲ್ಲ, true value. How close is the measured value to the true value is accuracy. Precision ಅಂದ್ರೆ it is the limit of resolution to which the quantity is measured. ಸಿಂಪಲ್ ಟರ್ಮ್ಸ್ನೊಳಗೆ ಹೇಳಾಕತ್ತೀನಿ. ಟೆಕ್ಸ್ಟ್ ಬುಕ್ನೊಳಗೆ ನೋಡ್ರಿ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಶಬ್ದಗಳನ್ನು ಕೊಟ್ಟಿರ್ತಾರೆ, ಓದ್ರಿ. ಪ್ರಿಸಿಷನ್ ಅಂದರೆ ಇಟ್ ಈಸ್ ದ ಲಿಮಿಟ್ ಆಫ್ ರೆಸೊಲ್ಯೂಷನ್ ಟು ವಿಚ್ ದ ಕ್ವಾಂಟಿಟಿ ಈಸ್ ಮೆಜರ್ಡ್. ಏನು ಹಂಗಂದ್ರೆ ಲಿಮಿಟ್ ಆಫ್ ರೆಸೊಲ್ಯೂಷನ್ ಅಂದ್ರೇನು? ಈ ಪ್ರಿಸಿಷನ್ ಅನ್ನೋದನ್ನು ಕೆಮಿಸ್ಟ್ರಿ ಒಳಗೆ ಒಂದು ಸ್ವಲ್ಪ ಬೇರೆ ಟೈಪ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇಲ್ಲಿ ಫಿಸಿಕ್ಸ್ನೊಳಗೆ ಸ್ವಲ್ಪ ಅದ್ರದ್ದು ಆ್ಯಕ್ಚುಲಿ ಎರಡು ಸೇರಿ ಅಲ್ಲೇ ಹೋಗ್ತಾವೆ, ಅದ್ರದ್ದು ಸ್ವಲ್ಪ ವ್ಯೂ ಬೇರೆ ಇರ್ತೈತಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಸೊ ಈಗ ಒಂದು ಕೆಲಸ ಮಾಡ್ತೀನಿ, ಮತ್ತು ಇದು ಬೋರ್ಡದ ಎಕ್ಸಾಂಪಲ್ ತೊಗೊಂಡು 3.25 ಮೀಟರ್ ಈಸ್ ಟ್ರೂ ವ್ಯಾಲ್ಯೂ. ನಾನು ಇನ್ನು ಇಬ್ಬರು ಪರ್ಸನ್ ಕರಿತೀನಿ, ಒಬ್ಬರು ಸಿ, ಇನ್ನೊಬ್ಬರು ಡಿ ಅಂತ. ಈ ಸರ್ತಿ ನಾವು ಅಕ್ಯುರೆಸಿದು ಹೇಳಿದ್ನೆಲ್ಲ ನಾನು, ಇವರಿಬ್ಬರೊಳಗೆ ಅಕ್ಯುರೇಟ್ ಯಾರ್ರಿ? ಎ. ಯಾಕಂದ್ರೆ ಅವರು ಮೆಜರ್ ಮಾಡಿದಂಥ ವ್ಯಾಲ್ಯೂ ಟ್ರೂ ವ್ಯಾಲ್ಯೂವಿಗೆ ಸ್ವಲ್ಪ ಹೆಚ್ಚಿಗೆ ಹತ್ತಿರ ಐತಿ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ಪ್ರಿಸಿಷನ್ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಕಂದ್ರೆ ನಾವು ಲಿಮಿಟ್ ಆಫ್ ರೆಸೊಲ್ಯೂಷನ್ ಅನ್ನೋದು ವರ್ಡು ರಿಸಾಲ್ವ್ನಿಂದ ಬರುತ್ತೆ. ರಿಸಾಲ್ವ್ ಅನ್ನೋದು ಸಿಂಪಲ್ ಆಗಿ ನಾವೀಗ ಅರ್ಥ ಮಾಡ್ಕೋಬೋದು. ಸ್ಪ್ಲಿಟ್ ಅಂದರೆ ಎಷ್ಟು ಹೆಚ್ಚಿಗೆ ಡೀಟೇಲ್ನೊಳಗೆ ನೀವು ಹೇಳ್ತೀರಿ ಅಷ್ಟು ಪ್ರಿಸೈಸ್ ನೀವು ಅದಿರಿ ಅಂತ ಅರ್ಥ. ಹೆಚ್ಚಿಗೆ ಡೀಟೇಲ್ನಾಗ ಹೇಳೋದಂದ್ರೆ ಹೆಂಗೆ? ಈಗ ನೋಡ್ರಿ, ನಾನು ಈ ಬೋರ್ಡನ್ನು ಮೆಜರ್ ಮಾಡಂತ ಯಾರೋ ಒಬ್ರು ಹೇಳಿದೆ. ಅವ್ರು ಹೇಳ್ತಾರೆ ಇದು 3 ಮೀಟರ್ ಐತ್ರಿ, ಅದಾದಮೇಲೆ 10 ಇಂಚ್ ಐತಿ, ಆ 10 ಇಂಚ್ ಆದಮೇಲೆ ಮುಂದೊಂದು 2 ಸೆಂಟಿಮೀಟರ್ ಐತಿ, 2 ಸೆಂಟಿಮೀಟ್ರ್ ಆದಮೇಲೆ ಒಂದು 5 ಮಿಲಿಮೀಟ್ರ್ ಒಂದು ಚೂರು ಎಕ್ಸ್ಟ್ರಾ, ಅದಾದಮೇಲೆ ಒಂದು 4 ಮೈಕ್ರೋಮೀಟರ್ ಮುಂದೆ, ಅದಾದಮೇಲೆ ಇನ್ನೊಂದು ಚೂರು ಉಳಿತೈತ್ರಿ ಒಂದು ಸ್ವಲ್ಪ ಒಂದು 2-3 ನ್ಯಾನೋಮೀಟ್ರ್ ಅಂಥೇಳಿ ಎಷ್ಟು ಡಿಟೇಲ್ನೊಳಗೆ ಹೇಳಿದ್ರು ಅವರು. ಇಷ್ಟು ಮೀಟರ್, ಇಷ್ಟು ಇಂಚು, ಅಥವಾ ಇಂಚ್ ನಾವು ಸೈಡಿಗೆ ತೆಗೆದುಬಿಟ್ರೆ ಅದು ಬೇರೆ ಯೂನಿಟ್ ಆಗ್ತೈತಿ. ಇಷ್ಟು ಮೀಟರ್, ಇಷ್ಟು ಸೆಂಟಿಮೀಟರ್, ಇಷ್ಟು ಮಿಲಿಮೀಟರ್ ಅಂದರೆ ಲೈಕ್ ವೆರಿ ಸಿಂಪಲ್ ಎಕ್ಸಾಂಪಲ್ ಒಂದು ತಗೊಳ್ಳೋಣ. ಪರ್ಸನ್ ಸಿ ಈ ಬೋರ್ಡನ್ನು ಮೆಜರ್ ಮಾಡ್ತಾರೆ 3.43875 ಮೀಟರ್ ಅಂತ. ಅವ್ರು ನಮಗಿಲ್ಲೇ ಹೆಚ್ಚಿಗೆ ಡೀಟೇಲ್ ಕೊಟ್ಟರು. ಅಂದ್ರೆ ಇವರು ಮೇ ಬಿ ಒಂದು ಸ್ಟಾರ್ಟಿಂಗ್ಸ್ ಆಫ್ ಸ್ಕೇಲ್ ಯೂಸ್ ಮಾಡಿ ಲಾಸ್ಟಿಗೆ ಮೈಕ್ರೋಮೀಟರ್ ಸ್ಕ್ರೂಗಾಜ್ ಯೂಸ್ ಮಾಡಿ ಅಥವಾ ಮೈಕ್ರೋಸ್ಕೋಪ್ ಯೂಸ್ ಮಾಡ್ಯಾರೋ ಲಾಸ್ಟಿಗೆ ಇಷ್ಟು ಮಿಲಿಮೀಟರ್, ಇಷ್ಟು ಮೈಕ್ರೋಮೀಟರ್ ಅಂತ ಹೇಳ್ಕೊಂಡು ಹೊಂಟಾರೆ ಈಗ ಅವರು. ಸೊ ಪರ್ಸನ್ ಡಿ ಮೆಷರ್ ಮಾಡ್ತಾರೆ ಇದನ್ನು 3. ಒಂದು ಕೆಲಸ ಮಾಡೋಣ, 4.86 ಮೀಟರ್ ಅಂತ. ಆ್ಯಕ್ಚುಲಿ ಸ್ಪೀಕಿಂಗ್ ಟ್ರೂ ವ್ಯಾಲ್ಯೂವಿಗೆ ಇಬ್ಬರು ದೂರ ಅದಾರ, ಹೌದಾ?
ಇಲ್ಲಿ ಅಕ್ಯುರೇಟ್ ಪ್ರಿಸೈಸ್ ಯಾರು? ಒಂದು ಕೆಲಸ ಮಾಡ್ತೀನಿ, ಇನ್ನು ಸ್ವಲ್ಪ ನಾನು ವ್ಯಾಲ್ಯೂ ಚೇಂಜ್ ಮಾಡ್ತೀನಿ ನೋಡೋಣ. 3.256 ಮೀಟರ್ ಅಂತ ಮೆಜರ್ ಮಾಡ್ತಾರೆ ಪರ್ಸನ್ ಡಿ. ಇನ್ನೊಂದು ಸರ್ತಿ ಕರೆಕ್ಟಾಗಿ ವ್ಯಾಲ್ಯೂಸ್ ಲಕ್ಷ ಕೊಡ್ರಿ. ಟ್ರೂ ವ್ಯಾಲ್ಯೂ ಈಸ್ 3.25 ಮೀಟರ್. ಪರ್ಸನ್ ಸಿ ಮೆಷರ್ಸ್ ಇಟ್ 3.43875. ಪರ್ಸನ್ ಡಿ ಮೆಷರ್ಸ್ ಇಟ್ 3.256 ಮೀಟರ್. ಸೊ ಎ ಬಿ ಬಿಟ್ಬಿಡ್ರಿ, ಇವರಿಬ್ಬರನ್ನಷ್ಟ ಫೋಕಸ್ ಮಾಡಿರಿ. ನಿಮ್ಮ ಪ್ರಕಾರ ಹೂ ಈಸ್ ಮೋರ್ ಪ್ರಿಸೈಸ್? ಯಾರು ಹೆಚ್ಚಿಗೆ ಪ್ರಿಸಿಷನ್ನಿಂದ ಮೆಜರ್ಮೆಂಟ್ ಮಾಡ್ಯಾರ ಅಂದ್ರೆ ಆನ್ಸರ್ ಈಸ್ ಸಿ. ಆದರೆ ಸಿದು ಮೆಜರ್ಮೆಂಟು ಟ್ರೂ ವ್ಯಾಲ್ಯೂಕ್ಕಿಂತ ದೂರ ಐತಿ. ಸಿ ಮತ್ತು ಡಿ ಒಳಗೆ ಹೂ ಈಸ್ ಮೋರ್ ಅಕ್ಯುರೇಟ್? ಅಕ್ಯುರೇಟ್ ಇರೋದು ಡಿ, ಪ್ರಿಸೈಸ್ ಇರೋದು ಸಿ. ಅಂದರೆ ಇದರಿಂದ ಏನು ಅರ್ಥ ಆಗ್ತೈತಿ ಅಂದರೆ, ಯಾವುದೋ ಒಂದು ಮೆಜರ್ಮೆಂಟ್ ಪ್ರಿಸೈಸ್ ಐತಿ ಅಂದರೆ ಅದು ಅಕ್ಯುರೇಟ್ ಇರಲೇಬೇಕು ಅಂತಿಲ್ಲ, ಇರಬಹುದು, ಇರಲಿಕ್ಕಿಲ್ಲ. ಈಗ ಪ್ರಿಸಿಷನ್ ಕಡೆ ನಾವು ಲಕ್ಷ ಕೊಟ್ಟಾಗ ನಾವು ಎದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಅಂದರೆ, ನಾವು ಮೆಜರ್ ಮಾಡಿದಂತಹ ವ್ಯಾಲ್ಯೂ ಟ್ರೂ ವ್ಯಾಲ್ಯೂವಿಗೆ ಎಷ್ಟು ಹತ್ತಿರ ಇದೆ ಇದನ್ನು ವಿಚಾರ ಮಾಡೋಂಗಿಲ್ಲ. ನಾವೇನು ವಿಚಾರ ಮಾಡ್ತೀವಿ, ಪ್ರಿಸಿಷನ್ ಅಂತ ಬಂದಾಗ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಲಿಮಿಟ್ ಆಫ್ ರೆಸಲ್ಯೂಷನ್. ಲಿಮಿಟ್ ಆಫ್ ರೆಸಲ್ಯೂಷನ್ ಅಂದ್ರೇನು? ಸ್ಪ್ಲಿಟ್ ಮಾಡುವಂಥ ಪ್ರಕ್ರಿಯೆಗೆ ನಾವು ರೆಸಲ್ಯೂಷನ್, ದ ಪ್ರಾಸೆಸ್ ಆಫ್ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಸೀಯಿಂಗ್ ದ್ಯಾಟ್ ಮೆಜರ್ಮೆಂಟ್ ಇನ್ ಆ್ಯಸ್ ಮಚ್ ಆಸ್ ಡಿಟೇಲ್ ಆ್ಯಸ್ ಪಾಸಿಬಲ್, ಅದಕ್ಕೆ ರೆಸಲ್ಯೂಷನ್. ರಿಸಾಲ್ವಿಂಗ್ ಅಂದರೆ ಹೆಚ್ಚಿಗೆ ಡಿಟೇಲ್ ಆಗಿ ನೋಡೋದು, ಇನ್ನೊಂದಿಷ್ಟು ವ್ಯಾಲ್ಯೂ, ಇನ್ನೊಂದಿಷ್ಟು ವ್ಯಾಲ್ಯೂ, ಇನ್ನೊಂದಿಷ್ಟು ವ್ಯಾಲ್ಯೂ, ಇನ್ನೂ ಡಿಟೇಲ್ ಆಗಿ, ಅದಕ್ಕೆ ರೆಸಲ್ಯೂಷನ್ ಅಂತ ಕರಿತೀವಿ. ಲಿಮಿಟ್ ಆಫ್ ರೆಸಲ್ಯೂಷನ್ ಅಂದ್ರೇನು? ಪ್ರತಿಯೊಂದು ಇನ್ಸ್ಟ್ರೂಮೆಂಟಿಗೆ ಅದರದೇ ಆದಂಥ ಲಿಮಿಟ್ ಆಫ್ ರೆಸಲ್ಯೂಷನ್ ಇರುತ್ತೆ. ಲೈಕ್ ನೀವು ಹೋಟೆಲ್ಲಿಗೆ ಹೋಗಿ ₹1 ಕಾಯಿನ್ ಹಾಕಿ ಅದ್ರ ಮೇಲೆ ಹಿಂಗೆ ನಿಂತು ಮಾಸ್ ಚೆಕ್ ಮಾಡ್ಬೇಕಾರೆ ಅದು ನಿಮ್ಮದು ಇಷ್ಟು kg ಅಂತ ಹೇಳ್ತೈತಿ, ಪಾಯಿಂಟ್ ಆದಮೇಲೆ ಇಷ್ಟು ಗ್ರಾಮ್ ಅಂತ ಹೇಳುತ್ತೆ, ಮಿಲಿಗ್ರಾಮ್ ಹೇಳುತ್ತೇನ್ರಿ ಅದು. ನೀವು ಇಷ್ಟು kg 50 kg ಇದ್ದೀರಿ, 300 ಗ್ರಾಮು, ಅದಾದಮೇಲೆ 15 ಮಿಲಿಗ್ರಾಮ್ ಎಕ್ಸ್ಟ್ರಾ ಅದಿರಿ ಅಂತ ಹೇಳ್ತೈತದ? ನೋ, ಇಟ್ ಹ್ಯಾಸ್ ಲಿಮಿಟ್ ಫಾರ್ ಇಟ್ಸ್ ಸ್ಪ್ಲಿಟ್ಟಿಂಗ್ ಅಪ್ ಕೆಪಾಸಿಟಿ. ಆ ರೆಸಲ್ಯೂಷನ್ ಮಾಡೋಕೆ ಲಿಮಿಟ್ ಐತೆ ಅದಕ್ಕೆ. ಇಷ್ಟು kg ಇಷ್ಟು ಗ್ರಾಮ್, ಮಿಲಿಗ್ರಾಮ್ನಾಗ ಅದು ಹೇಳಂಗಿಲ್ಲ, ಮೈಕ್ರೋಗ್ರಾಮ್ನಾಗ ಹೇಳಂಗಿಲ್ಲ. ಸೊ ಪ್ರತಿಯೊಂದು ಇನ್ಸ್ಟ್ರೂಮೆಂಟಿಗೆ ಅದರದಾದಂಥ ಲಿಮಿಟ್ ಐತಿ. ಈಗ ಲೈಕ್ ನೀವು ಮೀಟರ್ ಸ್ಕೇಲ್ ತೊಗೊಂಡ್ರೆ, ನಾ ಇದನ್ನು ರಿಪೀಟೆಡ್ ಟೈಮ್ಸ್ ಹೇಳಾಕತ್ತೀನಿ, ಮೀಟರ್ ಸ್ಕೇಲ್ ತೊಗೊಂಡ್ರೆ 10⁻³ ಮೀಟರ್ ಈಸ್ ಲಿಮಿಟ್ ಆಫ್ ರೆಸಲ್ಯೂಷನ್ ಆಫ್ ಮೀಟರ್ ಸ್ಕೇಲ್. 10⁻⁴ ಮೀಟರ್ ಇದು ಮೀಟರ್ ಸ್ಕೇಲ್ ಇದ್ದು. 10⁻⁴ ಮೀಟರ್ ಈಸ್ ದ ಲಿಮಿಟ್ ಆಫ್ ರೆಸಲ್ಯೂಷನ್ ಫಾರ್ ವರ್ನಿಯರ್ ಕ್ಯಾಲಿಪರ್ಸ್. 10⁻⁵ ಮೀಟರ್ ಈಸ್ ದ ಲಿಮಿಟ್ ಆಫ್ ರೆಸಲ್ಯೂಷನ್ ಫಾರ್ ಮೈಕ್ರೋಮೀಟರ್ ಸ್ಕ್ರೂ ಗಾಜ್. 10⁻⁶ ಮೀಟರ್ ಈಸ್ ದ ಲಿಮಿಟ್ ಆಫ್ ರೆಸಲ್ಯೂಷನ್ ಫಾರ್ ನಾರ್ಮಲ್ ಕೈಂಡ್ ಆಫ್ ಅ ಮೈಕ್ರೋಸ್ಕೋಪ್. ಮತ್ತು ವೆರೈಟಿ ಆಫ್ ಮೈಕ್ರೋಸ್ಕೋಪ್ ಸಿಗ್ತಾವೆ, 10⁻⁷, 10⁻8 ಮೀಟರ್ ಹೀಗೆಲ್ಲ ಹೋಗ್ಬೋದು ನಾವು. ಸೊ ಇದು ಎರಡು ನಿಮ್ಗೆ ಅರ್ಥ ಆತಂತ ಅಂದ್ಕೊಂಡಿನ. ಅಕ್ಯುರೇಸಿ ಅಂದರೆ ನಾವು ಮೆಜರ್ ಮಾಡಿದಂತಹ ಮೆಜರ್ಡ್ ವ್ಯಾಲ್ಯೂ ಟ್ರೂ ವ್ಯಾಲ್ಯೂವಿಗೆ ಎಷ್ಟು ಹತ್ತಿರವಾಗಿದೆ, ಎಷ್ಟು ಹತ್ತಿರ ಇರ್ತೈತಿ ಅಷ್ಟು ಅಕ್ಯುರೇಟ್. ಪ್ರಿಸೈಸ್ ಅಂದರೆ ಎಷ್ಟು ಡೀಟೇಲ್ ನಮಗದು ಕೊಡುತ್ತೆ ಅನ್ನೋದ್ರ ಬಗ್ಗೆ ಪ್ರಿಸಿಷನ್ ಹೇಳ್ತೈತಿ. ಸೊ ಪ್ರಿಸೈಸ್ ಮೆಜರ್ಮೆಂಟ್ ಐತಿ ಅಂದರೆ ಡಿಟೇಲ್ ಕೊಟ್ಟಾರ, ಅವ್ರು ಕೊಟ್ಟಿದ್ದ ಡೀಟೇಲು ಅಕ್ಯುರೇಟ್ ಇರಬಹುದು, ಇರಲಿಕ್ಕಿಲ್ಲ, ಇದ್ರ ಚಲೋನ ಆತ. ಅಂದ್ರೆ ಟ್ರೂ ವ್ಯಾಲ್ಯೂವಿಗೆ ಅದು ಹತ್ತಿರದ ಭಾಳ ಚಲೋ ಆತ. ಸೊ ಹಂಗಾರೆ ಈಗ ಯಾವ್ದು ಬೆಟರ್ ರೀ? ಅಕ್ಯುರೇಸಿ ಇಂಪಾರ್ಟೆಂಟು ಆ್ಯಂಡ್ ಪ್ರಿಸಿಷನ್ ಇಂಪಾರ್ಟೆಂಟು? ಈಗ ನಿಮಗೆ ನಾನು ಒಂದು ಮೆಜರ್ಮೆಂಟ್ ಮಾಡೋಕ್ಕೆ ಕೊಟ್ಟೆ, ಓಕೆ, ನಿಮ್ಮ ಕೈಯಾಗಿರುವಂಥ ಒಂದು ಪೆನ್ನು ಪೆನ್ಸಿಲು ಎಕ್ಸಾಕ್ಟ್ಲಿ ಮೆಜರ್ ಮಾಡಿರಿ ಅಂದರೆ ವೇರ್ ಶುಡ್ ಯು ಫೋಕಸ್, ಆನ್ ಅಕ್ಯುರೇಸಿ ಆರ್ ಪ್ರಿಸಿಷನ್? ಆನ್ಸರ್ ಈಸ್ ಬೋತ್. ಓಕೆ, ಎರಡು ಅಕ್ಯುರೇಟು ಇರ್ಬೇಕು. ನೀವು ಎಷ್ಟು ಜಾಸ್ತಿ ಡಿಟೇಲ್ ಒಳಗೆ ಕೊಡ್ತೀರಿ, ಪ್ರಿಸಿಷನ್ ಕೊಡ್ತೀರಿ, ಅದು ಚಲೋ. ಅಂದರೂ ಸರ ಅದರೊಳಗೆ ಅಕ್ಯುರೇಸಿ ಇಂಪಾರ್ಟೆಂಟ್ ಅಲ್ಲ? ಹೌದು, ಫಸ್ಟ್ ಪ್ರಿಫರೆನ್ಸ್ ಇದರೊಳಗೆ ಒಂದು ಸ್ವಲ್ಪ ವಿಚಾರ ಮಾಡಿದರೆ ಅಕ್ಯುರೇಸಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಕಮ್ಸ್ ಬೀಯಿಂಗ್ ಪ್ರಿಸೈಸ್ ಆ್ಯಸ್ ಪಾಸಿಬಲ್, ಆ್ಯಸ್ ಡಿಟೇಲ್ ಆ್ಯಸ್ ಪಾಸಿಬಲ್. ಸೊ ಈಗ ನಾವು ಎರರ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡು ಇಲ್ಲಿ ತನಕ ಅಂದರೆ, ಎರರ್ ಅಂದರೆ ಕಾಮನ್. ಓಕೆ, ಎನಿ ಕೈಂಡ್ ಆಫ್ ಮೆಜರ್ಮೆಂಟ್ ಫಿಸಿಕ್ಸ್ನೊಳಗೆ ಬರ್ತೈತಿ, ಅದರೊಳಗೆ ಎರರ್ ಈಸ್ ಬೌಂಡ್ ಟು ಹ್ಯಾಪನ್, ಮಿಸ್ಟೇಕ್ಸ್ ಆರ್ ಬೌಂಡ್ ಟು ಹ್ಯಾಪನ್. ಸೊ ಅದರೊಳಗೆ ನಾವು ಸಾಧ್ಯ ಆದಷ್ಟು ಅಕ್ಯುರೇಟ್ ಆ್ಯಂಡ್ ಪ್ರಿಸೈಸ್ ಇರೋಕ್ಕೆ ಟ್ರೈ ಮಾಡ್ಬೇಕು. ಸೊ ಈಗ ವೆರೈಟಿ ಆಫ್ ಎರರ್ಸ್ ಬರ್ತಾವೆ. ನೆಕ್ಸ್ಟ್, ಸೊ ಇದು ಪ್ಯಾರಾಗ್ರಾಫ್ ಇಲ್ಲ ಅವ್ರು ಏನು ಕೊಟ್ಟಾರಲ್ಲ, ಯು ಕ್ಯಾನ್ ರೀಡ್ ಔಟ್ ಇಟ್
ಲೇಟರ್. ಅವರೊಂದಿನ ಎಕ್ಸಾಂಪಲ್ ಕೊಟ್ಟರೆ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೆ. ವಾಟ್ ಈಸ್ ಅಕ್ಯುರೇಸಿ, ಪ್ರಿಸಿಷನ್ ಆಫ್ ಪ್ರಿಸಿಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಎರರ್ಸ್ ಇನ್ ಮೆಜರ್ಮೆಂಟ್ಸ್ ಅಂತ ಕೊಟ್ಟಾರೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಕ್ಲಾಸಿಫಿಕೇಷನ್ ಆಫ್ ಎರರ್ಸ್ ಬೇಸ್ಡ್ ಆನ್ ಕಾಸ್ ಆಫ್ ಎರರ್. ನಾ ಹೇಳಿದ್ನಲ್ಲ, ಮಿಸ್ಟೇಕ್ಸ್ನೊಳಗೆ ವೆರೈಟಿ ಬರ್ತಾವೆ. ಈಗ ವೆರೈಟಿ ಆಫ್ ಎರರ್ಸ್ ಬರ್ತಾವೆ. ಅದ್ರಾಗ ಆ ಎರರ್ ಆಗಕ್ಕೆ ಏನು ಕಾರಣ, ದ ರೀಸನ್ ಬಿಹೈಂಡ್ ದ್ಯಾಟ್ ಎರರ್, ಬೇಸ್ಡ್ ಆನ್ ದ್ಯಾಟ್ ಅದರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಇದೊಂದು ಟೈಪ್ ಎರರ್, ಇದೊಂದು ಟೈಪ್ ಎರರ್ ಅಂತ. ಸೊ ಮೇನ್ಲಿ 2 ಟೈಪ್ ಎರರ್ ನಾವು ಈಗ ಫೋಕಸ್ ಮಾಡ್ತೀವಿ. ಕ್ಲಾಸಿಫಿಕೇಷನ್ ಆಫ್ ಎರರ್ಸ್ ಅಂದರೆ ಟೈಪ್ಸ್ ಆಫ್ ಎರರ್ಸ್ ಅಂತ. ಆ ಟೈಪ್ಸ್ ಆಫ್ ಎರರ್ಸ್ನೊಳಗೆ ನಾವು ಫಸ್ಟಿಗೆ 2 ಟೈಪ್ ಕೊಟ್ಟಾರ ಕ್ಲಾಸಿಫಿಕೇಷನ್ನೊಳಗೆ. ಫಸ್ಟ್ ಒನ್ ಈಸ್ ಸಿಸ್ಟಮ್ಯಾಟಿಕ್ ಎರರ್ಸ್, ಸೆಕೆಂಡ್ ಒನ್ ರ್ಯಾಂಡಮ್ ಎರರ್ಸ್. ಯಾವ್ಯಾವ್ದು ರೀ? ಸಿಸ್ಟಮ್ಯಾಟಿಕ್ ಎರರ್ಸ್ ಆ್ಯಂಡ್ ರ್ಯಾಂಡಮ್ ಎರರ್ಸ್. ಅದರೊಳಗೆ ನಾವು ಫಸ್ಟಿಗೆ ಸಿಸ್ಟಮ್ಯಾಟಿಕ್ ಎರರ್ಸ್ ಕಡೆ ಫೋಕಸ್ ಮಾಡೋಣ. ಅಂದ್ರೆ ಈಗ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಸಿಸ್ಟಮ್ಯಾಟಿಕ್ ಎರರ್ಸ್ ಅಂದ್ರೇನು, ಓಕೆ, ಯಾಕವಾಗ್ತಾವು, ಆಮೇಲೆ ಅವುಗಳನ್ನು ಕಡಿಮೆ ಮಾಡೋದು ಹೆಂಗೆ. ಏನು ಹಿಂಗೆ 3 ಕ್ವಶನ್ ಮಾರ್ಕ್ ಹಾಕಿದರೆ ಏನು ಅರ್ಥ ಮಾಡ್ಕೋಬೇಕು ನಾವಲ್ಲೇ, ವಾಟ್ ಈಸ್ ಸಿಸ್ಟಮ್ಯಾಟಿಕ್ ಎರರ್, why it happens and how to reduce it, what are the causes of systematic errors. ಒಂದೇ ಮಾತು ನೀವು ಸ್ವಲ್ಪ ಲಕ್ಷ ಕೊಟ್ಟರೆ ಅದ್ರ ಹೆಸರ ಮಜಾ ಐತೆ. ಸಿಸ್ಟಮ್ಯಾಟಿಕ್ಕಾಗಿ ಎರರ್ ಮಾಡೋದಕ್ಕೆ ಸಿಸ್ಟಮ್ಯಾಟಿಕ್ ಎರರ್ ಅಂತಾರದಲ್ಲ ಸರ್, ಬೇಕಂತ ಮಾಡೋದು. ನಾವು ಮಾಡ್ತಿರ್ತೀವಿ, ಭಾಳ ಮಾಡ್ತಿರ್ತೀವಿ ನಾವು. ಹಂಗಲ್ಲದು. ಸಿಸ್ಟಮ್ಯಾಟಿಕ್ಕಾಗಿ ಎರರ್ ಮಾಡಿದರೆ ಸಿಸ್ಟಮ್ಯಾಟಿಕ್ ಎರರ್ ಅಂತಾರೆ, ಹಂಗಲ್ಲ. ವೈ ಇಟ್ಸ್ ಕಾಲ್ಡ್ ಎ ಸಿಸ್ಟಮ್ಯಾಟಿಕ್ ಎರರ್ ಅಂತ ನಾನು ಹೇಳ್ತೀನಿ. ಒಂದು ಟೆಕ್ಸ್ಟ್ ಬುಕ್ನೊಳಗೆ ಏನೈತಿ ನೋಡ್ಬಿಡೋಣ, ಏನು ಕೊಟ್ಟಾರ. ದ ಸಿಸ್ಟಮ್ಯಾಟಿಕ್ ಎರರ್ಸ್ ಆರ್ ದೋಸ್ ಎರರ್ಸ್ ದ್ಯಾಟ್ ಟೆಂಡ್ ಅಂದರೆ ಟ್ರೈ, ವಿಚ್ ಟ್ರೈ ಟು ಬಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಟು ಬಿ. ದ ಸಿಸ್ಟಮ್ಯಾಟಿಕ್ ಎರರ್ಸ್ ಆರ್ ದೋಸ್ ಎರರ್ಸ್ ದ್ಯಾಟ್ ಟೆಂಡ್ ಟು ಬಿ ಇನ್ ಒನ್ ಡಿರೆಕ್ಷನ್, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. Example, if the measured value is always 4 units more than the true value, it is systematic error. Or if measured value is always 5 units less than the true value, it is systematic error, negative, positive. ಏನು ಹಿಂಗಂದ್ರೆ, ಯಾವ ಎರರು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ನೊಳಗಿರುತ್ತೆ, ದ ಎರರ್ ಆರ್ ದೋಸ್ ಎರರ್ಸ್ which try to be or tend to be in one particular direction, positive or negative. one particular direction ಅಂದರೆ ಈಸ್ಟ್ನೊಳಗೆ ಹಿಂಗೆ ಪೂರ್ವಕ್ಕೆ ಮುಖ ಮಾಡಿ ತಪ್ಪು ಮಾಡಿದರೆ ಅದು ಸಿಸ್ಟಮ್ಯಾಟಿಕ್. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಹಂಗಲ್ಲದು. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗೆ ಅವರು ಡೈರೆಕ್ಷನ್ ಅಂತ ಕರೆಯಾಗತ್ತಾರ. ಪಾಸಿಟಿವ್ ಆ್ಯಂಡ್ ನೆಗೆಟಿವಿಗೆ ಡೈರೆಕ್ಷನ್ ಯಾಕಂತಾರೆ ಸರ್? ಈಗ ನೋಡ್ರಿ, ಎರರ್ಸ್ನೊಳಗೆ ದೇರ್ ಆರ್ 2 kinds ಆಫ್ ಎರರ್ಸ್. ಮತ್ತು ಈ ಸಿಸ್ಟಮ್ಯಾಟಿಕ್ ಎರರ್ ಕಡೆ ನಾನು ವಾಪಸ್ ಬರ್ತೀನಿ. ಐ ವಿಲ್ ಕಮ್ ಬ್ಯಾಕ್ ಟು ಸಿಸ್ಟಮ್ಯಾಟಿಕ್ ಎರರ್ ಲೇಟರ್. ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಡು ವಿ ಮೀನ್ ಬೈ ಪಾಸಿಟಿವ್ ಎರರ್ ಆ್ಯಂಡ್ ನೆಗೆಟಿವ್ ಎರರ್. ಅಂದ್ರೆ ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ವಾಟ್ ಡು ವಿ ಮೀನ್ ಬೈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರರ್, ವಿಲ್ ಕಮ್ ಬ್ಯಾಕ್ ಟು ಸಿಸ್ಟಮ್ಯಾಟಿಕ್ ಎರರ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಡು ವಿ ಮೀನ್ ಬೈ ಎರರ್ಸ್ ಬೀಯಿಂಗ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ಪಾಸಿಟಿವ್ ಎರರ್ ಅಂದರೆ ಈಗೊಂದು ಟ್ರೂ ವ್ಯಾಲ್ಯೂ ಇರ್ತೈತೆ. ಓಕೆ, ಫಾರ್ ಎಕ್ಸಾಂಪಲ್, ಟ್ರೂ ವ್ಯಾಲ್ಯೂ ಆಫ್ ದ ಬೋರ್ಡ್ ಎಷ್ಟು ತೊಗೊಂಡಿದ್ವಿ ನಾವು ಆಗಲೇ? 3.25 ಮೀಟರ್. ಇಫ್ ದ ಮೆಷರ್ಡ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ ಟ್ರೂ ವ್ಯಾಲ್ಯೂ, ಆ್ಯಕ್ಚುವಲ್ ವ್ಯಾಲ್ಯೂ ಎಷ್ಟಿದೆಯಲ್ಲ ಅದಕ್ಕಿಂತ ನೀವು ಮೆಜರ್ ಮಾಡಿದ್ದು ಹೆಚ್ಚಿಗೆ ಮೆಜರ್ ಮಾಡಿಬಿಟ್ರೆ ಅವಾಗ ಪಾಸಿಟಿವ್ ಎರರ್ ಅಂತ ಕರಿತೀವಿ ನಾವು. ಎದಕ್ಕಂದ್ರೆ ನೋಡ್ರಿ, ಮೆಷರ್ಡ್ ವ್ಯಾಲ್ಯೂ ಎಷ್ಟೈತಿಲ್ಲ? 3.28. ಅಂದಂಗೆ ಎರರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಗೊತ್ತಾನೆ? ಹೌ ಮಚ್ ಎರರ್, ಎಷ್ಟಾಗಿದೆ ಎರರ್ ಅಂದರೆ ಎರರ್ ಹೆಂಗೆ ಮೆಜರ್ ಮಾಡಬೇಕು? ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಟ್ರೂ ಮೈನಸ್ ಮೆಜರ್ ಮಾಡಬಾರ್ದು. ದಿಸ್ ಈಸ್ ದ ಮೆಥಡ್. ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೆಂಗೆ ಮಾಡಿದ್ರು ನಡೀತೈತಿ, ಒಂದು ಫಿಕ್ಸ್ ಮಾಡ್ಕೊತಾರೆ. ಏನಂದ್ರೆ ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಷ್ಟಾಗೈತೆ ನೋಡ್ರಿ, 3.28 ಈಸ್ ಮೆಜರ್ಡ್ ವ್ಯಾಲ್ಯೂ ಮೈನಸ್ 3.25. ಆನ್ಸರ್ ಎಷ್ಟು ಬಂತು? 0.03. ಆದರೆ ಮೆಷರ್ಡ್ ವ್ಯಾಲ್ಯೂವಿನ ಮೊತ್ತ ಹೆಚ್ಚಿಗೆ ಇರೋದ್ರಿಂದ ನಮಗೆ ಆನ್ಸರ್ ಹೆಂಗೆ ಬಂತು ಗೊತ್ತು? ಇದು +0.03 ಮೀಟ್ರ್ ಬಂತು.
ಅಕಸ್ಮಾತ್ ನೆಗೆಟಿವ್ ಎರರಿಗೆ ಒಂದು ಎಕ್ಸಾಂಪಲ್ ತೊಗೊಂಡು ಒನ್ಸ್ ಅಗೇನ್ ಐ ವಿಲ್ ಟೇಕ್ 3.25 ಮೀಟರ್ ಆ್ಯಸ್ ಅವರ್ ಟ್ರೂ ವ್ಯಾಲ್ಯೂ. ಅಕಸ್ಮಾತ್ ಆಗಿ ಯಾರೋ ಒಬ್ಬರು 3.21 ಮೀಟರ್ ಅಂತ ಮೆಜರ್ ಮಾಡಿದರು ಅಂದರೆ ಅವಾಗ ಮೆಜರ್ಡ್ ವ್ಯಾಲ್ಯೂ ಇಸ್ 3.21 ಮೈನಸ್ ಟ್ರೂ ವ್ಯಾಲ್ಯೂ ವಿಚ್ ಇಸ್ 3.25. ಆನ್ಸರ್ ಈಸ್ ಮೈನಸ್ 0.04 ಮೀಟರ್ ಬಂತೀಗ. ಇದಕ್ಕೆ ನೆಗೆಟಿವ್ ಎರರ್ ಅಂತ ಕರೀತಾರೆ. ನೆಗೆಟಿವ್ ಎರರ್ ಯಾವಾಗ? ವೆನ್ ದ ಮೆಜರ್ಡ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ ಟ್ರೂ ವ್ಯಾಲ್ಯೂ. ನೀವು ಬೇಕಾದ್ರೆ ಇದಿಷ್ಟು ಎಕ್ಸಾಂಪಲ್ ಬೇಕಾದ್ರೆ ಬರ್ಕೋತಿದ್ರೆ ಬರ್ಕೋರಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್. ಇದಿಷ್ಟು ಅಂದರೆ ಟು ಅಂಡರ್ಸ್ಟ್ಯಾಂಡ್ ಪಾಸಿಟಿವ್ ಎರರ್ ಆ್ಯಂಡ್ ನೆಗೆಟಿವ್ ಎರರ್. ಸೊ ಈಗ ಲೈಕ್ ನೀವು ಆ್ಯಕ್ಚುಲಿ 52 kg ಅದಿರಂತ ಅನ್ಕೋರಿ. ಯು ಆರ್ 52 kg. ಹೋಟೆಲಿಗೆ ಹೋಗಿ ಅಲ್ಲಿ ₹1 ಕಾಯಿನ್ ಹಾಕಿ ಮಾಸ್ ಚೆಕ್ ಮಾಡಿದ್ರಿ, ಅದು 54 ತೋರಿಸ್ತು. ಅವಾಗ ನೀವು ಅಂತೀರಿ ಹೆಚ್ಚಿಗೆ ತೋರ್ಸೋಕತ್ತೆ ಬಿಡ ಇದು ಅಂತ ನಾವು ಅಂತೀವಿ. ಅದು ಹೆಚ್ಚಿಗೆ ತೋರಿಸ್ತು ಅಂದರೆ ಆ ಮಷೀನ್ ಇಟ್ ಈಸ್ ಮೇಕಿಂಗ್ ಪಾಸಿಟಿವ್ ಎರರ್. ಅಕಸ್ಮಾತ್ ನಿಮ್ಮ ಮಾಸ್ಗಿಂತ ಅದು ಕಡಿಮೆ ತೋರಿಸಿದ್ರೆ ಅದು ನೆಗೆಟಿವ್ ಎರರ್. ಲೈಕ್ ನಿಮ್ಮ ಮನೆ ಒಳಗೆ ಒಂದು ಥರ್ಮೋಮೀಟರ್ ಐತಿ ಟು ಮೆಜರ್ ಟೆಂಪ್ರೇಚರ್, ರೂಮ್ ಟೆಂಪ್ರೇಚರ್ ಮೆಜರ್ ಮಾಡೋಕ್ಕಂಥೇಳಿ ಯಾರೂ ಹಂಗೆ ಮನ್ಯಾಗ ಇಟ್ಕೊಂಡಿರಲ್ಲ. ಥರ್ಮೋಮೀಟರ್ ತೊಗೊಂಡು ರೂಮ್ ಟೆಂಪ್ರೇಚರ್ ಯಾರೂ ಮನ್ಯಾಗ ಮೆಜರ್ ಮಾಡೋಂಗಿಲ್ಲ. ಹಂಗೆ ಎಕ್ಸಾಂಪಲ್, ಆ ಥರ್ಮೋಮೀಟರು 30 ಡಿಗ್ರಿ ಸೆಲ್ಸಿಯಸ್ ತೋರಿಸೋ ಬದಲಿ 32 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಂದ್ರೆ ದಟ್ ಈಸ್ ಪಾಸಿಟಿವ್ ಎರರ್. ಈಗ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಇವು ಡಾಕ್ಟರ್ಸ್ ಕಡೆ ವೇಯಿಂಗ್ ಮಷಿನ್ ಇರ್ತಾವೆ ನೋಡ್ರಿ, ಅದಕ್ಕೆ ₹1 ಕಾಯಿನ್ ಹಾಕೋದಿರಂಗಿಲ್ಲ. ಅವರು ಜಗ್ ತೊಗೊಂಡಿರ್ತಾರೆ ಮೊದಲೇ. ಅಂದ್ರೆ ಡಾಕ್ಟರ್ ಕಡೆ ನಾವು ಮಾಸ್ ಚೆಕ್ ಮಾಡ್ಸಕ್ಕೆ ಹೋಗಿರಂಗಿಲ್ಲ, ಬೇರೆ ಟ್ರೀಟ್ಮೆಂಟಿಗೆ ಹೋಗಿರ್ತೀವಿ, ಅವ್ರು ಹಂಗೆ ಚೆಕ್ ಮಾಡ್ತಾರೆ ಬೇಕಂದ್ರೆ. ಸೊ ಆ ಮಷೀನ್ ಅಂಥದ್ದು ಒಂದಿಷ್ಟು ಮಂದಿ ಮನ್ಯಾಗ ತೊಗೊಂಬಂದು ಇಟ್ಕೊಂಡಿರ್ತಾರೆ. ವೇಟ್ ಲಾಸ್ ಮಾಡ್ತೀನಿ ನಾನು ಅಂಥೇಳಿ ಎಕ್ಸಸೈಸ್ ಮಾಡೋರು ಅದ್ರ ಮೇಲೆ ನಿಂದಿರ್ತಾರೆ. ಎಕ್ಸಸೈಸೇ ಮಾಡ್ತಿರಂಗಿಲ್ಲ, ಬರೀ ಅದ್ರ ಮೇಲೆ ನಿಂದಿರೋದಷ್ಟು ಕೆಲಸ, ಅದೇ ಎಕ್ಸಸೈಸ್ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಹಂಗಲ್ಲ. ಸೊ ಆ ವೇಯಿಂಗ್ ಮಷಿನ್ ನೀವು ಮನೆಯೊಳಗೆ ನಿಮ್ಮ ಮನೆಯೊಳಗೆ ಯಾರೋ ಒಬ್ಬರು ನಿಮ್ಮ ರಿಲೇಟಿವ್ಸು ಯಾರೋ ಒಬ್ಬರು ತೊಗೊಂಬಂದಾರ ಅಂತ ಅನ್ಕೊಂಡು, ಈಗ ಆ ವೇಯಿಂಗ್ ಮಷಿನ್ ಅದರೊಳಗೆ ಒಂದು ಮಿಸ್ಟೇಕ್ ಐತೆ. ಇವ್ರು ನೋಡೇ ಇಲ್ಲ ಅದನ್ನು, ಯಾರು ತೊಗೊಂಬಂದಾರಲ್ಲ ನಿಮ್ಮ ಪರಿಚಯದವ್ರು ಅವ್ರು ನೋಡೇ ಇಲ್ಲ. ಏನು ಅಂದ್ರೆ ಯಾರೂ 10 ನಿಂದಿರ್ಲಾರ್ದಾಗ 0 kg ತೋರಿಸ್ಬೇಕಿಲ್ಲ ಅದು. ಅಂದರೆ ವೆನ್ ನೋ ಒನ್ ಈಸ್ ಸ್ಟ್ಯಾಂಡಿಂಗ್ ಆನ್ ದಟ್ ವೇಯಿಂಗ್ ಮಷಿನ್ ಇಟ್ ಶುಡ್ ಇಂಡಿಕೇಟ್ 0 kg. ಬಟ್ ದ ಪ್ರಾಬ್ಲಮ್ ಈಸ್ ಅದು ಆಲ್ರೆಡಿ ಇವನ್ ದೋ ನೋ ಒನ್ ಈಸ್ ಸ್ಟ್ಯಾಂಡಿಂಗ್ ಅದರದ್ದು ಪಾಯಿಂಟರ್ 2 kg ಇರ್ತೈತಿ ಸ್ಟಾರ್ಟಿಂಗ್ ಯಾರು ನಿಂತೇಲಿ ಇನ್ನೂ. ಸೊ ಆಲ್ರೆಡಿ 2 kg ಅದು ತೋರ್ಸಾಕತ್ತೈತಿ ಅಂದರೆ ಅಲ್ಲಿ ಆ್ಯಕ್ಚುಲಿ ಒಂದು ಸೆಟ್ಟಿಂಗ್ ಇರ್ತೈತೆ ಅದನ್ನು ವಾಪಸ್ 0 ಮಾಡೋಕ್ಕೆ. ನೀವು ಮಾಡೇ ಇಲ್ಲ ಅದನ್ನು, ಅಥವಾ ಅವ್ರು ಯಾರು ತೊಗೊಂಬಂದಾರಲ್ಲ ಅವ್ರು ಮಾಡೇ ಇಲ್ಲ, ಅದು ನೋಡೇ ಇಲ್ಲ ಅವರು. 10 ಮೇಲೆ ಹಿಂಗೆ 10 ನಿಂತಿದ ಮೇಲೆ ನೋಡ್ತಾರೆ ಈಗ ಅವ್ರು ಎಷ್ಟೈತೆ ಅಂಥೇಳಿ ಎವ್ರಿ ಟೈಮ್. ಸೊ ಈಗೊಂದು ಮನೆಯೊಳಗೆ ಹೊಸಾದ ವೇಯಿಂಗ್ ಮಷಿನ್ ತೊಗೊಂಬಂದೈತೆ ಅಂಥೇಳಿ ಫ್ಯಾಮಿಲಿ ಒಳಗೆ ಇರೋರು ಇಷ್ಟರು ಪಾಳೆ ಪ್ರಕಾರ ಒಬ್ಬೊಬ್ಬರು ಬಂದು ನಿಂತು ನೋಡಿದ್ರು, ಪ್ರತಿಯೊಬ್ಬರಿಗೂ 2 kg ಹೆಚ್ಚಿಗೆ ತೋರಿಸುತ್ತಿಲ್ಲ ಈಗ ಅದು. ದಟ್ ಮೀನ್ಸ್ ಹಿಯರ್ ಆಲ್ವೇಸ್ ದ ಎರರ್ ಈಸ್ ಪಾಸಿಟಿವ್. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಒಳಗೈತೆ ಎರರ್, ಯಾವಾಗಲೂ ಪಾಸಿಟಿವ್. ಇದಕ್ಕೆ ಸಿಸ್ಟಮ್ಯಾಟಿಕ್ ಅಂತಾರೆ. ಆ ವೇಯಿಂಗ್ ಮಷಿನ್ ಏನು ತೊಗೊಂಬಂದಾರಲ್ಲಿ ಈಗ ರೊಕ್ಕ ಕೊಟ್ಟು, ದ್ಯಾಟ್ ವೇಯಿಂಗ್ ಮಷಿನ್ ಈಸ್ ಡೂಯಿಂಗ್ ಸಿಸ್ಟಮ್ಯಾಟಿಕ್ ಎರರ್. ಇಟ್ ಈಸ್ ಮೇಕಿಂಗ್ ಎರರ್ಸ್ ಸಿಸ್ಟಮ್ಯಾಟಿಕಲಿ, ಆಲ್ವೇಸ್ ಪಾಸಿಟಿವ್. ಯಾರ 10 ನಿಂದಿರಲಿ ನಿಮ್ಮ ಮಾಸ 2 kg ಹೆಚ್ಚಿಗೆ. ಅಕಸ್ಮಾತ್ ಅದು ಹಿಂಗೆ ಮಾಡ್ತಂತಿಕೋರಿ, ಒಬ್ರು 10 ನಿಂತಿದಾಗ 2 kg ಹೆಚ್ಚಿಗೆ ತೋರಿಸೋದು, ಇನ್ನೊಬ್ರು ಯಾರು 10 ನಿಂತಾಗ 3 kg 3 kg ಕಡಿಮೆ ತೋರಿಸೋದು. ಒಂದು ಸರ್ತಿ ಪಾಸಿಟಿವ್ ಎರರ್, ಒಂದು ಸರ್ತಿ ನೆಗೆಟಿವ್ ಎರರ್. ಹಿಂಗೆ ಬಂದ್ರೆ ಅದಕ್ಕೆ ರ್ಯಾಂಡಮ್ ಎರರ್ಸ್ ಅಂತ ಕರೀತಾರೆ. ಸಿಕ್ಕಂಗೆ ಬರಾಕತ್ತಂದ್ರೆ ರ್ಯಾಂಡಮ್ ಎರರ್ಸ್ ಅಂತ ಕರೀತಾರೆ. ಜನರಲಿ ವೇಯಿಂಗ್ ಮಷಿನ್ನೊಳಗೆ ರ್ಯಾಂಡಮ್ ಎರರ್ಸ್ ಆಗಂಗಿಲ್ಲ, ಸಿಸ್ಟಮ್ಯಾಟಿಕ್ ಆಗ್ತಾವೆ. ಒಂದು ಅಲ್ಲಿ ಯಾರು ನಿಂದಿರಲಿ ಅವ್ರ ಮಾಸ್ ಎಷ್ಟು ತೋರಿಸ್ಬೇಕಲ್ಲ ಅದಕ್ಕಿಂತ ಹೆಚ್ಚಿಗೆ ತೋರಿಸ್ಕೊಂತ ಹೋಗ್ತಾವೆ ಎವ್ರಿ ಟೈಮ್ ಕಡಿಮೆ ತೋರಿಸ್ತಾವೆ. ಸೊ ಇದಕ್ಕೆ ನಾವು ಸಿಸ್ಟಮ್ಯಾಟಿಕ್ ಎರರ್ಸ್ ಅಂತ ಕರಿತೀವಿ. ಹೆಂಗೆ ಡಿಫೈನ್ ಮಾಡ್ತಾರೆ ಅದನ್ನು ನಿಮ್ಗೆ ಈಗ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ. ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂದ್ರೇನು, ಯಾವಾಗಲೂ ಟ್ರೂ ವ್ಯಾಲ್ಯೂಕ್ಕಿಂತ ಹೆಚ್ಚಿಗಿನ ತೋರಿಸ್ಕೊಂತ ಹೋದರೆ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ದ ಎರರ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತಾರೆ. ಅಥವಾ ಇದ್ದದ ವ್ಯಾಲ್ಯೂಕ್ಕಿಂತ ಯಾವಾಗಲೂ ಕಡಿಮೆ ತೋರಿಸುವಂತ ಹೋದ್ರೂ ಸಿಸ್ಟಮ್ಯಾಟಿಕ್. ಹೆಚ್ಚಿಗೆ ತೋರಿಸ್ಕೊಂತ ಹೋಗಲಿ, ಹೆಚ್ಚಿಗೆ ತೋರಿಸಿದ್ರೆ ಹೆಚ್ಚಿಗಿನ ಮಿಸ್ಟೇಕ್ ಮಾಡ್ಕೊತ ಹೋದರೆ ಪಾಸಿಟಿವ್ ಎರರ್, ದಟ್ ಈಸ್ ಆಲ್ಸೋ ಸಿಸ್ಟಮ್ಯಾಟಿಕ್. ಇದ್ದದ ವ್ಯಾಲ್ಯೂಕ್ಕಿಂತ ಕಡಿಮೆ ತೋರಿಸುವಂತ ಹೋಯ್ತು ಯಾವಾಗಲೂ ಅಂದ್ರೆ ಅದಕ್ಕೂ ಸಿಸ್ಟಮ್ಯಾಟಿಕ್ ಅಂತ ಕರೀತಾರೆ. ಓಕೆ, ಸೊ ಈ ಸಿಸ್ಟಮ್ಯಾಟಿಕ್ ಎರರ್ ಅಂದ್ರೆ ಏನಂತ ಅರ್ಥ ಆಯ್ತು ನಮಗೀಗ. ವೈ ದಿಸ್ ಹ್ಯಾಪನ್ಸ್ ಅಂತ ನೋಡೋಣ. ಯಾಕೆ ಹಂಗೆ ಆಗ್ತೈತೆ? ಒಂದನೇದ್ದು ಇನ್ಸ್ಟ್ರೂಮೆಂಟಲ್ ಎರರ್.
ಆ ಏನು ಇನ್ಸ್ಟ್ರೂಮೆಂಟ್ ನೀವು ತೊಗೊಂಡಿಲ್ಲ ಅದ್ರೊಳಗೆ ಮಿಸ್ಟೇಕ್ ಐತಿ. ಅದನ್ನು ಡಿಸೈನ್ ಮಾಡ್ಬೇಕಾರೆ ಆ ಕಂಪ್ನಿಯವರು ಡಿಸೈನ್ ಮಾಡಿರ್ತಾರೆ ನೋಡ್ರಿ, ಆ ಕಂಪ್ನಿಯವರು ಡಿಸೈನ್ ಮಾಡ್ಬೇಕಾರೆ ಮಿಸ್ಟೇಕ್ ಮಾಡಿಬಿಟ್ರೆ. ಒಂದು ಥರ್ಮಾಮೀಟ್ರ್ ತೊಗೊಂಬಂದಿರಿ, ಅದ್ರದ್ದು ರೀಡಿಂಗ್ ಚಲೋ ಆಗ್ಬೇಕು ಎಲ್ಲಕ್ಕಿಂತ ಕಡಿಮೆ ಇಟ್ ಶುಡ್ ಅಂದ್ರೆ ದ ಮಿನಿಮಮ್ ವ್ಯಾಲ್ಯೂ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್. ಮರ್ಕ್ಯೂರಿ ಲೆವೆಲ್ ಎಲ್ಲಕ್ಕಿಂತ ಕಡಿಮೆ ಇದ್ದಾಗ 0 ಡಿಗ್ರಿ ಸೆಲ್ಸಿಯಸ್ ತೋರಿಸ್ಬೇಕಲ್ಲ, ಅಲ್ಲಿ ಮಾರ್ಕಿಂಗ್ ಮಾಡ್ತಾರೆ ನೋಡ್ರಿ, ಅದಕ್ಕೆ ಕ್ಯಾಲಿಬ್ರೇಷನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಕ್ಯಾಲಿಬ್ರೇಷನ್. ಕ್ಯಾಲಿಬ್ರೇಷನ್ ಅಂದರೆ ಪ್ರಿಂಟ್ ಮಾಡ್ಬೇಕಲ್ಲ. ಈಗ ನೀವು ನಿಮ್ದು ಒಂದು ಪ್ಲಾಸ್ಟಿಕ್ ಸ್ಕೇಲ್ ದಟ್ ಯು ಯೂಸ್, ಓಕೆ, ನಿಮ್ಮ ಜೊಮೆಟ್ರಿಕಲ್ ಬಾಕ್ಸ್ನೊಳಗೆ, ಕಂಪಾಸ್ ಬಾಕ್ಸ್ನೊಳಗೆ ಪ್ಲಾಸ್ಟಿಕ್ ಸ್ಕೇಲ್ ಯೂಸ್ ಮಾಡ್ತಿರಲ್ಲ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ರೆ ಅಂತ ತಿಳ್ಕೊರಿ ನೀವು. ಸೊ ಅವಾಗ ನಿಮ್ಗೆ ಪ್ಲಾಸ್ಟಿಕ್ ಬೇಕಾಗ್ತೈತಿ, ರಾ ಮಟೀರಿಯಲ್, ಅದರಿಂದ ಸ್ಕೇಲ್ ಮಾಡಿ ಅದ್ರ ಮೇಲೆ ಪ್ರಿಂಟ್ ಮಾಡಿಸ್ಬೇಕು ನೀವು. 0 ಸೆಂಟಿಮೀಟರ್, 1 ಸೆಂಟಿಮೀಟರ್, 2 ಸೆಂಟಿಮೀಟರ್ ಪ್ರಿಂಟ್ ಮಾಡಿಸೋ ಪ್ರೊಸೆಸ್ಸಿಗೆ ಕ್ಯಾಲಿಬ್ರೇಷನ್ ಅಂತ ಕರೀತಾರೆ. ಹಂಗೆ ಕ್ಯಾಲಿಬ್ರೇಷನ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಪ್ಲಾಸ್ಟಿಕ್ ಕಂಪ್ನಿ ಒಳಗೆ, ಸ್ಕೇಲ್ ಕಂಪ್ನಿ ಒಳಗೆ ಮಿಸ್ಟೇಕ್ ಮಾಡಿನ ಕಸ್ಟಮರ್ಸಿಗೆ ಕೊಟ್ಬಿಟ್ರಿ ಅಂದ್ರೆ ನಿಮ್ಮ ಸ್ಕೇಲ್ನೊಳಗೆ ಎಲ್ಲಿ 10 ಸೆಂಟಿಮೀಟ್ರ್ ಇರಬೇಕಾಗಿತ್ತೋ ಅಲ್ಲಿ ಪ್ರಿಂಟ್ ಮಾಡಿಸ್ಬಿಟ್ರಿ 11 ಸೆಂಟಿಮೀಟ್ರ್ ಅಂದರೆ ಪ್ರತಿ ಸರ್ತಿ ಅದು 1 ಸೆಂಟಿಮೀಟ್ರ್ ಹೆಚ್ಚಿಗಿನ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೈತಿ. ಈಗ ಸಿಂಪಲ್ ಎಕ್ಸಾಂಪಲ್ ಹೇಳಕತ್ತೀನಿ ನಾನು. ಸೊ ಅಥವಾ ನಾ ಆಗಲೇ ಹೇಳಿದ್ನಲ್ಲ, ವೇಯಿಂಗ್ ಮಷಿನ್ ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನಿ ಗೊತ್ತಾ ನಾನು? ಸಿಸ್ಟಮ್ಯಾಟಿಕ್ ಎರರ್ಸ್ ಯಾಕಾಗ್ತಾವು ಅನ್ನೋದಕ್ಕೆ ಕಾರಣ ಒಂದೇದ್ದು ವಾಟ್ ಈಸ್ ಸಿಸ್ಟಮ್ಯಾಟಿಕ್ ಎರರ್ ಅರ್ಥ ಆತ. ನೆಕ್ಸ್ಟು ಯಾಕೆ ಸಿಸ್ಟಮ್ಯಾಟಿಕ್ ಎರರ್ ಆಗ್ತಾವು ಅಂದರೆ, ಒಂದೇದು ಇನ್ಸ್ಟ್ರೂಮೆಂಟಲ್ ಎರರ್. ಇನ್ಸ್ಟ್ರೂಮೆಂಟೇ ಸರಿ ಇಲ್ಲ, ಅದು ಡಿಸೈನ್ ಮಾಡಬೇಕಾರೋ ಮಿಸ್ಟೇಕ್ ಮಾಡ್ಯಾರೋ, ಕ್ಯಾಲಿಬ್ರೇಷನ್ ಮಾಡ್ಬೇಕಾರೋ ಮಿಸ್ಟೇಕ್ ಮಾಡ್ಯಾರೋ, ಏನೋ ಸುಳ್ಗಡೆ ಮಾಡ್ಯಾರೋ, ದಟ್ ಈಸ್ ಇನ್ಸ್ಟ್ರೂಮೆಂಟಲ್ ಎರರ್. ಅದಕ್ಕೆ ಇನ್ಸ್ಟ್ರೂಮೆಂಟಲ್ ಎರರ್ನೊಳಗೆ ಒಂದು ಎಕ್ಸಾಂಪಲ್ 0 ಎರರ್ ಅಂತ ಬರ್ತೈತಿ. 0 ಎರರ್ ಇನ್ ಮೀಟರ್ ಸ್ಕೇಲ್ ಅಥವಾ 0 ಎರರ್ ಇನ್ ವೇಯಿಂಗ್ ಮಷಿನ್. 0 ಎರರ್ is an example of instrumental error. Instrumental error is the reason for systematic error. ನೋಡಿರಿ, ಸಿಸ್ಟಮ್ಯಾಟಿಕ್ ಎರರ್ ಅಂತ ಗೊತ್ತಾದ ನಿಮ್ಗೆ. ಯಾವಾಗಲೂ ಪಾಸಿಟಿವ್ ಎರರ್ ಆದರೆ ಸಿಸ್ಟಮ್ಯಾಟಿಕ್, ಅಥವಾ ಯಾವಾಗಲೂ ನೆಗೆಟಿವ್ ಆದರೆ ಸಿಸ್ಟಮ್ಯಾಟಿಕ್. ಒಂದ್ಸಲ ಪಾಸಿಟಿವ್ ಎರರ್, ಒಂದ್ಸಲ ನೆಗೆಟಿವ್ ಎರರ್ ಆದರೆ ರ್ಯಾಂಡಮ್ ಎರರ್ ಅದು ಆಮೇಲೆ ನೋಡೋಣಂತ. ರ್ಯಾಂಡಮ್ ಎರರ್, ಸಿಸ್ಟಮ್ಯಾಟಿಕ್ ಎರರ್ಸ್ ಕಾರಣ ಏನು, ರೀಸನ್ ಏನು ಅಂದರೆ ಇನ್ಸ್ಟ್ರೂಮೆಂಟಲ್ ಎರರ್. ಇನ್ಸ್ಟ್ರೂಮೆಂಟಲ್ ಎರರ್ನೊಳಗೆ ಒಂದು ಎಕ್ಸಾಂಪಲ್ 0 ಎರರ್. ಸರ್ 0 ಎರರ್ ಅಂದರೆ ಎರರ ಆಗಿಲ್ಲ ಅಂತ. ಎರರ ಆಗಿಲ್ಲ ಅಂದ್ರೆ ಮತ್ತು ಇನ್ಸ್ಟ್ರೂಮೆಂಟಲ್ ಎರರ್ ಏನು ಸರ್ ಇದು? 0 ಎರರ್ ಅಂದರೆ ಏನಂತ ಹೇಳ್ತೀನಿ, ಆ ವೇಯಿಂಗ್ ಮಷಿನ್ನೊಳಗೆ ಯಾರೂ ಹತ್ತಿ ನಿಂತಿಲ್ಲ ಅಂದರೆ 0 ಇರಬೇಕಾಗಿತ್ತು ಸ್ಟಾರ್ಟಿಂಗ್. ಅದು 0 ಎಲ್ಲಿರಬೇಕಾಗಿತ್ತು ಅಲ್ಲಿ ಇಲ್ಲ ಅಂದ್ರೆ ಅದಕ್ಕೆ 0 ಎರರ್ ಅಂತಾರೆ. 0 ಎರರ್ ಹಿಯರ್ ಡಸ್ ನಾಟ್ ಮೀನ್ ಎರರ್ ಈಸ್ 0 ಅಲ್ಲ. ನೀವು ಸ್ಕೇಲ್ ತಯಾರು ಮಾಡಿದ್ರಲ್ಲ ನಿಮ್ಮ ಕಂಪ್ನಿ ಒಳಗೆ, ಎಲ್ಲೇ 0 ಸೆಂಟಿಮೀಟ್ರ್ ಇರಬೇಕಾಗಿತ್ತು ಅಲ್ಲಿಲ್ಲ. ಒಂದು ಥರ್ಮಾಮೀಟ್ರ್ ತಯಾರು ಮಾಡಿರೋ ಒಂದು ಪರ್ಟಿಕ್ಯುಲರ್ ಕಂಪ್ನಿದವರು 0 ಡಿಗ್ರಿ ಸೆಲ್ಸಿಯಸ್ ಎಲ್ಲಿರಬೇಕಾಗಿತ್ತು ಅಲ್ಲಿಲ್ಲ. ವೇಯಿಂಗ್ ಮಷಿನ್ನೊಳಗೆ 0 kg ಎಲ್ಲಿರಬೇಕಾಗಿತ್ತು ಅಲ್ಲಿಲ್ಲ. ಸೊ ಇವು ಇಷ್ಟಕ್ಕೂ ನಾವು 0 ಎರರ್ ಅಂತ ಕರಿತೀವಿ. ಇನ್ನೂ ಸಿಂಪಲ್, ಇವು ಕಾಯಿಪಲ್ಲೆ ಅಂಗಡಿಗೆ ಅಥವಾ ಕಿರಾಣಿ ಗ್ರಾಸರಿ ಶಾಪಿಗೆ ನೀವು ಹೋದಾಗ ಅಲ್ಲೊಂದು ಎಲೆಕ್ಟ್ರಾನಿಕ್ ವೇಯಿಂಗ್ ಮಷಿನ್ ಇರ್ತೈತೆ. ಅದ್ರ ಮೇಲೆ ಏನೂ ಇಟ್ಟಿಲ್ಲ ಅಂದರೆ 0 ತೋರಿಸ್ಬೇಕದ. ಏನು ಇಟ್ಟೇ ಇಲ್ಲ, ಆಲ್ರೆಡಿ ಅದು 500 ಗ್ರಾಮ್ ತೋರ್ಸಾಕತೈತಿ ಅಥವಾ 100 ಗ್ರಾಮ್ ತೋರ್ಸಾಕತೈತಿ ಅಂದರೆ ದಟ್ ಈಸ್ 0 ಎರರ್. 0 ಎರರ್ ಅಂದರೆ ಮಿಸ್ಟೇಕೇ ಇಲ್ಲ ಅಂತಲ್ಲ, 0 ಇರಬೇಕಾಗಿತ್ತು 0 ಅಲ್ಲೇ. ಏನು ಖಾಲಿ ಇದ್ದಾಗ, ವೇಯಿಂಗ್ ಮಷಿನ್ ಮೇಲೆ ಯಾರೂ ನಿಂತೇ ಇಲ್ಲ ಅಂದಾಗ ಅದು 0 ಇರಬೇಕಾಗಿತ್ತು, ಅದ್ರ 0 ಇಲ್ಲ ಅಂದಾಗ 0 ಎರರ್. 0 ಒಳಗೆ ಎರರ್ ಆಗಿದೆ, ದಟ್ ಈಸ್ 0 ಎರರ್. ಇಲ್ಲಿ ಕೊಟ್ಟಾರ ನೋಡ್ರಿ, ಸಮ್ ಆಫ್ ದ ಸೋರ್ಸಸ್ ಆಫ್ ಸಿಸ್ಟಮ್ಯಾಟಿಕ್ ಎರರ್ಸ್ ಆರ್. ಸಿಸ್ಟಮ್ಯಾಟಿಕ್ ಎರರ್ಗಳು ಯಾಕಾಗ್ತವೆ, ಅವುಗಳ ಸೋರ್ಸ್ ಏನು ಅಂದ್ರೆ, ಒಂದನೇದ್ದು ಇನ್ಸ್ಟ್ರೂಮೆಂಟಲ್ ಎರರ್ಸ್. ದಿಸ್ ಅರೈಸಸ್ ಡ್ಯೂ ಟು ಇಂಪರ್ಫೆಕ್ಟ್ ಡಿಸೈನ್ ಆರ್ ಕ್ಯಾಲಿಬ್ರೇಷನ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್. ಎಕ್ಸಾಂಪಲ್, 0 ಎರರ್ ಇನ್ ಸ್ಕ್ರೂ ಗಾಜ್. The 0 mark of vernier scale may not coincide with the 0 mark of the main scale. ಈ ವರ್ನಿಯರ್ ಕ್ಯಾಲಿಪರ್ಸ್ ಯೂಸ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಇದು ಏನು ಸ್ಟೇಟ್ಮೆಂಟ್ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಟ್ಟಾರೆ ನೋಡ್ರಿ. ಆ್ಯನ್ ಆರ್ಡಿನರಿ ಮೀಟರ್ ಸ್ಕೇಲ್ ಮೇ ಬಿ ಓರ್ನ್ ಆಫ್ ಆಟ್ ಒನ್ ಎಂಡ್. ಇದು ಕಾಮನ್, ಇದು ಸ್ಕೂಲ್ನೊಳಗೆ ಹಿಂಗೆ ಜಗ್ ಸರ್ತಿ ಆಗಿರ್ತೈತೆ. ನಿಮಗೆ ಮನ್ಯಾಗ ಹೊಸ ಸ್ಕೇಲ್ ಕೊಡಿಸಿರಂಗಿಲ್ಲೋ ಅಥವಾ ನೀವಾಗ ಕೇಳಕ್ಕೆ ಹೋಗಿರಂಗಿಲ್ಲ, ಅದು 0 ಸೆಂಟಿಮೀಟ್ರ್ ಕಡೆ ಮುರಿದು ಹೋಗ್ಬಿಟ್ಟಿರ್ತೈತೆ. ಅದು ಓರ್ನ್ ಆಫ್ ಅಂದರೆ ಮುರಿದು ಬ್ರೇಕ್ ಆಗಿಬಿಟ್ಟಿರ್ತೈತಿ ಸ್ಕೇಲ್.
ಅದರಾಗ ಅಡ್ಜಸ್ಟ್ ಮಾಡಿ ನೀವು ಡ್ರಾ ಮಾಡ್ತಿರ್ತೀರಿ, ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಇಲ್ಲಿ 0 ಅಂಥೇಳಿ ಮುರಿದು ಬಿಡ್ತೈತೆ, ಅಥವಾ ಯಾರೋ ಮೇಲೆ ಸಿಟ್ಟಿಗೆ ಕಡ್ದು ಹಾಕ್ಬಿಟ್ಟಿರ್ತಾರೆ, ಸ್ಕೂಲ್ನಾಗ ಹೇಳಕತ್ತೀನಿ. ಸೊ ಹಿಂಗಾದಾಗ 0 ಎಲ್ಲಿರ್ಬೇಕು ಅಲ್ಲಿ ಇಲ್ಲ ಅಂದ್ರೆ ಅದಕ್ಕೆ 0 ಎರರ್ ಅಂತ ಕರೀತಾರೆ. ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇನ್ಸ್ಟ್ರೂಮೆಂಟಲ್ ಎರರ್. ಇನ್ಸ್ಟ್ರೂಮೆಂಟೇ ಸರಿ ಇಲ್ಲ ಅಂದರೆ ಮತ್ತು ಆಬ್ವಿಯಸ್ಲಿ ಅಲ್ಲೇ ಸಿಸ್ಟಮ್ಯಾಟಿಕ್ ಎರರ್ಸ್ ಆಗ್ತಾವೆ. ಸೊ ಸಿಸ್ಟಮ್ಯಾಟಿಕ್ ಎರರ್ಸ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಆಗಿರ್ತಾವೆ. ಯಾವಾಗಲೂ ಪಾಸಿಟಿವ್ ಎರರ್ ಅಥವಾ ಯಾವಾಗಲೂ ನೆಗೆಟಿವ್ ಎರರ್ ಆದರೆ ಸಿಸ್ಟಮ್ಯಾಟಿಕ್ ಅಂತ ಕರಿತೀವಿ. ಅದಕ್ಕೆ ಕಾರಣ ಇನ್ಸ್ಟ್ರೂಮೆಂಟಲ್ ಎರರ್ ಒಂದನೇದ್ದು. ಎರಡನೇದ್ದು ಸಿಸ್ಟಮ್ಯಾಟಿಕ್ ಎರರಿಗೆ ಎರಡನೆಯ ಕಾರಣ ಹೇಳ್ತೀನಿ. ಸೊ ಸೆಕೆಂಡ್ ರೀಸನ್ ಫಾರ್ ಸಿಸ್ಟಮ್ಯಾಟಿಕ್ ಎರರ್ಸ್ ಈಸ್ imperfection in experimental technique or procedure. Imperfection in experimental technique. Imperfection in experimental technique or procedure. ಸೊ ಇದು ಆ್ಯಕ್ಚುಲಿ ನಿಮಗೆ ಈ ಪಾಯಿಂಟು ಈಗ ಎಷ್ಟರ ಮಟ್ಟಿಗೆ ಅರ್ಥ ಆಗ್ತೈತಿ ಗೊತ್ತಿಲ್ಲ. ನಿಮಗೆ ಲ್ಯಾಬ್ ಸ್ಟಾರ್ಟ್ ಆಗ್ಬೇಕು, ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಸ್ಟಾರ್ಟ್ ಮಾಡಿದರೆ ಸ್ಕೂಲ್ಸ್ನೊಳಗೆ ನಿಮಗೆ ಎಷ್ಟರ ಮಟ್ಟಿಗೆ ಲ್ಯಾಬ್ ಕರ್ಕೊಂಡು ಹೋಗ್ಯಾರ, ನಿಮ್ಮ ಕೈಯಿಂದ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ಯಾರ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲೇ ವೆನ್ ಇಟ್ ಕಮ್ಸ್ ಟು PUC ಫಸ್ಟ್ ಇಯರ್ ಸೈನ್ಸ್, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ ಇನ್ ಗ್ರೂಪ್ ಆಫ್ 3-4 ಸ್ಟೂಡೆಂಟ್ಸ್ ಮಾಡಿ. ಯು ವಿಲ್ ಬಿ ಮೇಡ್ ಟು ಡೂ ಎಕ್ಸ್ಪೆರಿಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ಸ್ ಮಾಡೋಬೇಕಾದ್ರೆ ಒಂದು ಪ್ರೊಸೀಜರ್ ಹೇಳಿರ್ತಾರೆ. ಫಸ್ಟಿಗೆ ಇದಕ್ಕೆ ಕನೆಕ್ಷನ್ ಮಾಡಬೇಕು. ಆಮೇಲೆ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಗೆ ನಾವು ಹೋದರೆ ಈ ಒಂದು ಪರ್ಟಿಕ್ಯುಲರ್ ಆ್ಯಸಿಡನ್ನು ಇಷ್ಟು ಪ್ರಮಾಣದೊಳಗೆ ಹಾಕಿ ಆಮೇಲೆ ಇದು ಬೇಸ್ ಹಾಕಿ ಹಿಂಗೆ ಮಾಡಿ ಫಸ್ಟಿಗೆನ ಈ ಲಿಕ್ವಿಡ್, ಅದಾದಮೇಲೆ ಈ ಲಿಕ್ವಿಡ್, ಅದಾದಮೇಲೆ ಈ ಲಿಕ್ವಿಡ್ ಹಾಕಂತ ಹೇಳಿರ್ತಾರೆ. ಹಾಕಲಿ ಅಂಥೇಳಿ 3 ಒಮ್ಮೆ ಹಾಕಿಬಿಡೋದು, ಏನು ಹಾಕೈತೆ ನೋಡಿ ಬಿಡೋಣ ಅಂಥೇಳಿ 3 ಒಮ್ಮೆ ಹಾಕಿದರೆ ಏನೇನರ ಆಗ್ತೈತೆ ಅದು. ಹೇಳೋದು ಅರ್ಥ ಆಯ್ತು. ಸೊ ಹಂಗೆ ಯಾವುದೋ ಒಂದು ಫಿಸಿಕ್ಸ್ದು ಎಕ್ಸ್ಪೆರಿಮೆಂಟರ್ ಆಗಲಿ, ಬಯಾಲಜಿ ಆಗಲಿ, ದೇರ್ ವಿಲ್ ಬಿ ಅ ಪ್ರೊಸೀಜರ್. ಫಸ್ಟಿಗೆ ಹಿಂಗೆ ಅಂತ ಹೇಳಿ ಕೊಟ್ಟಿರ್ತಾರೆ, ಸ್ಟೆಪ್ ವೈಸ್ ಪ್ರೊಸೀಜರ್ ಕೊಟ್ಟಿರ್ತಾರೆ. ಆ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ಕನ್ನು ನೀವು ಸರಿಯಾಗಿ ಮಾಡಲಿಲ್ಲ ಅಂದರೆ ಅಲ್ಲೇ ಸಿಸ್ಟಮ್ಯಾಟಿಕ್ ಎರರ್ಸ್ ಆಗುವಂಥ ಸಾಧ್ಯತೆ ಇರ್ತೈತಿ. ಏನೋ ಒಂದು ಮೆಜರ್ಮೆಂಟ್ ಮಾಡಂತ ಕೊಟ್ಟಿರ್ತಾರೆ ನಿಮಗೆ. ಸೆಕೆಂಡ್ ಇಯರಿಗೆ ನೀವು ಬಂದರೆ ಕರೆಂಟ್ ಮೆಜರ್ ಮಾಡೋದಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೆಜರ್ ಮಾಡೋದಿರುತ್ತೆ. ನೀವು ಅಲ್ಲೇ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಕರೆಕ್ಟ್ ಮಾಡೇ ಇಲ್ಲ ಅಂದರೆ 3 ಆಂಪಿಯರ್ ಬರುವಲ್ಲೇ ಕರೆಂಟ್ ಯಾವಾಗಲೂ 4 ಆಂಪಿಯರ್ ಬರುವಲ್ಲೇ 5 ಆಂಪಿಯರ್ ಹೆಚ್ಚಿಗೆ ಬರ್ಕೊಂತ ಹೋಗ್ತೈತಿ, ಬಿಕಾಸ್ ಆಫ್ ಯುವರ್ ಮಿಸ್ಟೇಕ್ ದ್ಯಾಟ್ ಯು ಹ್ಯಾವ್ ಡನ್ ಇನ್ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್. ಓಕೆ, ಅದಕ್ಕೊಂದಿಷ್ಟು ಎಕ್ಸಾಂಪಲ್ ಕೊಟ್ಟಾರೆ, ನೀವು ಅಲ್ಲಿ ನೋಡ್ರಿ, ಸಿಂಪಲ್ ಎಕ್ಸಾಂಪಲ್ ಕೊಟ್ಟಾರೆ. ಹೋಪ್ಫುಲಿ ನಿಮಗೆ ಈಗ ಅರ್ಥ ಆತಂತ ಅಂದ್ಕೊಂಡಿನಿ. ಸಿಸ್ಟಮ್ಯಾಟಿಕ್ ಎರರ್ ಒನ್ ಡೈರೆಕ್ಷನ್ ಆಗಿರ್ತಾವೆ. ಸಿಸ್ಟಮ್ಯಾಟಿಕ್ ಎರರಿಗೆ ಕಾರಣ ಇನ್ಸ್ಟ್ರೂಮೆಂಟಲ್ ಎರರ್, ಇಂಪರ್ಫೆಕ್ಷನ್ ಇನ್ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್ ಆರ್ ಪ್ರೊಸೀಜರ್. ಮೂರನೇದ್ದು ಪರ್ಸ್ನಲ್ ಎರರ್ಸ್. ಪರ್ಸ್ನಲ್ ಎರರ್ಸ್ ಅಂದ್ರೆ ಮೈಯಾಗಿನ ಸೊಕ್ಕಿದು. ಅಂದ್ರೆ ನಿಮ್ಗೆ ಸಿಂಪಲ್ಲಾಗಿ ಅರ್ಥ ಆಗಲಿ ಅಂತ ಹಂಗೆ ಹೇಳಕತ್ತೀನಿ ನಾನು. ಏನು ಸರ್ ಮೈಯಾಗಿನ ಸೊಕ್ಕ ಅಂದ್ರೆ? ಪರ್ಸ್ನಲ್ ಎರರ್ಸ್ ಅಂದ್ರೆ ಇಂಡಿವಿಜುವಲ್ಸ್ ಬಯಾಸ್. ಇಂಡಿವಿಜುವಲ್ಸ್ ಬಯಾಸ್ ಅಂದ್ರೆ ಏನು ಸರ್ ಹಂಗಾರೆ? ಇಂಡಿವಿಜುವಲ್ ಬಯಾಸ್ ಅಂತ. ಬಯಾಸ್ ಅಂದ್ರೆ ಏನು ಗೊತ್ತಾ? ಪಾರ್ಶಾಲಿಟಿ. ಈಗ ಒಬ್ಬೊಬ್ಬರಿಗೆ ಹ್ಯಾಬಿಟ್ ಹೆಂಗಿರ್ತೈತೆ ಅಂದ್ರೆ, ಈಗ ಲೈಕ್ ಒಂದು ಸ್ಕೇಲ್ ತೊಗೊಂಡವ್ರು ಮೆಷರ್ ಮಾಡಕತ್ತಾರೆ, ಅವ್ರಿಗೆ 2.7 ಸೆಂಟಿಮೀಟರ್ ತೊಗೋಬೇಕು, 2.8 ತೊಗೋಬೇಕು ಗೊತ್ತಾಗವಲ್ದು. ಅಂದ್ರೆ ಅದು ಒಂದು ಸ್ಟ್ರೇಟ್ ಲೈನ್ ಮೆಜರ್ ಮಾಡಂತ ಹೇಳಿವೆ ಅವ್ರಿಗೆ. ಅಲ್ಲಿ 2.7 ಮತ್ತು 2.8 ನಡುವೆ ಐತಿ ಅದು ಆ ಲೈನ್. ಸೊ ಜನರಲಿ ಒಂದಿಷ್ಟು ಮಂದಿಗೆ ಏನು ಹ್ಯಾಬಿಟ್ ಇರುತ್ತೆ ಅಂದರೆ ದೇ ಆಲ್ವೇಸ್ ಟೇಕ್ ದ ನೆಕ್ಸ್ಟ್ ರೀಡಿಂಗ್. ಇದ್ದದಕ್ಕಿಂತ ಡೌಟ್ ಬಂತಂದರೆ ಅವ್ರು ಏನು ಮಾಡ್ತಿರ್ತಾರೆ, ಯಾವಾಗಲೂ ಇದ್ದದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ತೊಗೊಳ್ಳೋದು ಅಥವಾ ಇದ್ದದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಳ್ಳೋದು ಒಂದು ಹ್ಯಾಬಿಟ್ ಇರುತ್ತೆ. ಸೊ ದಿಸ್ ಈಸ್ ಸಮ್ ಕೈಂಡ್ ಆಫ್ ಪಾರ್ಶಾಲಿಟಿ ದ್ಯಾಟ್ ಯು ಆರ್ ಡೂಯಿಂಗ್. that depends on that particular individual. ಅಥವಾ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರಿ, ಇದನ್ನು ಒಂದು ಲೈನ್ ಮೆಜರ್ ಮಾಡಂತ ಹೇಳಿರ್ತೀವಿ ನಾವು. ಓಕೆ, ಅದು ಇಲ್ಲಿಗೆ ಬಂದು ನಿಂತು 10.2 ಸೆಂಟಿಮೀಟರ್ ಐತೋ ಆ್ಯಂಡ್ 10.3 ಐತೋ ಗೊತ್ತಾಗೋದು. ಇದು ಎಕ್ಸಾಕ್ಟ್ ನಿಮಗೆ ಎಷ್ಟು ಐತೆ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಎಕ್ಸಾಕ್ಟ್ಲಿ ಇನ್ ಫ್ರಂಟ್ ಆಫ್ ದಾಟ್ ಹಿಂಗೆ ನಿಂದಿರ್ಬೇಕು. ಸ್ವಲ್ಪ ಈ ಕಡೆ ಸೈಡಿಂದ ನೀವು ನೋಡಿದ್ರಿ ಅಂದರೆ ಸ್ವಲ್ಪ ಹೆಚ್ಚಿಗೆ ಅನಿಸುತ್ತದೆ ರೀಡಿಂಗ್. ಈಗ ಲೈಕ್ 3 ಜನ ಫ್ರೆಂಡ್ಸ್ ಹಿಂಗೆ ಆಜು ಬಾಜು ನಿಂತು ಒಂದು ಎಕ್ಸ್ಪೆರಿಮೆಂಟ್ ಮಾಡಕತ್ತಾರೆ, 1 2 3 ಹಿಂಗೆ. ಸೊ ಫಸ್ಟ್ ಪರ್ಸನ್ ಈ ಆ್ಯಂಗಲ್ನಾಗ ನೋಡ್ತಿರ್ತಾರೆ ಅದನ್ನು, ಸೆಕೆಂಡ್ ಪರ್ಸನ್ ಎಕ್ಸಾಕ್ಟ್ ಸ್ಟ್ರೇಟ್ ನೋಡ್ತಿರ್ತಾರೆ, ಥರ್ಡ್ ಪರ್ಸನ್ ಸ್ವಲ್ಪ ಈ ಕಡೆ ನೋಡ್ತಿರ್ತಾರೆ. ಸಪೋಸ್ ಇನ್ ಫ್ರಂಟ್ ಆಫ್ ಯು ದೆರ್ ಈಸ್ ಅ ಗ್ಯಾಲ್ವನೋಮೀಟರ್ ಅಥವಾ ಅಮೇಟರ್, ಕರೆಂಟ್ ಮೆಜರ್ ಮಾಡುವಂಥ ಇನ್ಸ್ಟ್ರೂಮೆಂಟ್, ಹಿಂಗೆ ಪಾಯಿಂಟರ್ ಇರ್ತಾವೆ ಅದರೊಳಗೆ. ಸೊ ಆ ಪಾಯಿಂಟರ್ ಹಿಂಗೆ ಬಂದಾಗ
ಒಬ್ರು ಈ ಕಡೆ ನೋಡ್ಬೇಕಾರೆ 3.4 ಆ್ಯಂಪಿಯರ್ಲೇ ಅದು 3.3 ಅಂತಿವ್ರು, ಇಲ್ಲ 3.2 ಐತ್ಲೆ ಅಂತಿವ್ರು ಈ ಕಡೆ ಅಂತವ್ರು. ಸೊ ಈ ರೀತಿ ಇದಕ್ಕೆ ಪ್ಯಾರಲ್ಯಾಕ್ಸ್ ಅಂತ ಕರಿತೀವಿ ನಾವು. ಈ ಕಡೆಯಿಂದ ನೋಡಿದಾಗ ಒಂದು ಟೈಪ್ ಅನ್ಸೋದು, ಈ ಕಡೆಯಿಂದ ನೋಡಿದಾಗ ಒಂದು ಟೈಪ್ ಅನ್ಸೋದು. ಅಂದ್ರೆ ನಾವು ಒಂದು ಡಿಸ್ಕಸ್ ಮಾಡಿದ್ವಿ ನೋಡಿರಿ, ಇಫ್ ಯು ಕ್ಲೋಸ್ ಒನ್ ಐ ಆ್ಯಂಡ್ ಓಪನ್ ದ್ಯಾಟ್ ಆ್ಯಂಡ್ ಕ್ಲೋಸ್ ದಿ ಅದರ್ ಒನ್, ವಿ ಫೀಲ್ ದ್ಯಾಟ್ ದ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಈಸ್ ಶಿಫ್ಟಿಂಗ್. ಸೊ ಈ ರೀತಿ ಪ್ಯಾರಲ್ಯಾಕ್ಸ್ ಆಗಿ ಇಂಡಿವಿಜುವಲ್ ಸ್ವಲ್ಪ ಕೇರ್ಲೆಸ್ನೆಸ್ನಿಂದ, ಇಂಡಿವಿಜುವಲ್ ಬಯಾಸ್ ಪಾರ್ಶಾಲಿಟಿದಿಂದ ಆಗುವಂತಹ ಎರರ್ಸು ದೇ ಮೈಟ್ ಲೀಡ್ ಟು, ಅದರಿಂದ ಸಿಸ್ಟಮ್ಯಾಟಿಕ್ ಎರರ್ ಆಗುವಂಥ ಸಾಧ್ಯತೆ ಅದಾವು ಅಂತ ಹೇಳ್ತಾರೆ. ನೆಕ್ಸ್ಟ್ ಇಷ್ಟಾದಮೇಲೆ ಎರಡನೇ ಟೈಪ್ ಆಫ್ ಎರರ್ಸ್ ಸಿಸ್ಟಮ್ಯಾಟಿಕ್. ಇದನ್ನು ಮಿನಿಮೈಸ್ ಹೆಂಗೆ ಮಾಡ್ತೀರ ಅಂದಂಗೆ, ಸಿಸ್ಟಮ್ಯಾಟಿಕ್ ಎರರ್ಸನ್ನು ಮಿನಿಮೈಸ್ ಹೆಂಗೆ ಮಾಡ್ಬೇಕು ಹಂಗಾರೆ? ಫಸ್ಟ್ ಥಿಂಗ್, ಎಕ್ಸಾಮ್ನೊಳಗೆ ಹಿಂಗೆ ಕೇಳೋ ಚಾನ್ಸಸ್ ಇರ್ತಾವೆ, ನೀವು ಬರೀಬೇಕು ಬೈ ಯೂಸಿಂಗ್ ಬೆಟರ್ ಇನ್ಸ್ಟ್ರೂಮೆಂಟ್ಸ್. ಚಲೋ ಇನ್ಸ್ಟ್ರೂಮೆಂಟ್ ತೊಗೋಬೇಕು, ಇನ್ಸ್ಟ್ರೂಮೆಂಟಲ್ ಎರರ್ ಇರಲಾರ್ದಂಗೆ, ಝೀರೋ ಎರರ್ ಇರಲಾರ್ದಂಗೆ ಚಲೋ ಇನ್ಸ್ಟ್ರೂಮೆಂಟ್ ತೊಗೋಬೇಕು, ಒಂದನೇ ಪಾಯಿಂಟ್. ಎರಡನೇದು ಏನ್ರಿ, ಟೇಕ್ ಕೇರ್ ಇನ್ ಪರ್ಫಾರ್ಮಿಂಗ್ ದಿ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ ಕರೆಕ್ಟ್ಲಿ, ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ಲಿ. ಮೂರನೇದು ಅವಾಯ್ಡ್ ಪರ್ಸ್ನಲ್ ಎರರ್ಸ್. ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಕೇರ್ಲೆಸ್ನೆಸ್ ಮಾಡಲಾರ್ದೆ, ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಪರ್ಸ್ನಲ್ ಬಯಾಸ್ ಮಾಡಲಾರ್ದೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಸಿಸ್ಟಮ್ಯಾಟಿಕ್ ಎರರನ್ನು ಕಡಿಮೆ ಮಾಡಬಹುದು ಅಂತ ಬರಿಬೋದು ನಾವು. ಬೈ ಯೂಸಿಂಗ್ ಬೆಟರ್ ಇನ್ಸ್ಟ್ರೂಮೆಂಟ್ಸ್, ಬೈ ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ವಿತ್ ಪ್ರಾಪರ್ ಪ್ರೊಸೀಜರ್ ಆ್ಯಂಡ್ ಅವಾಯ್ಡಿಂಗ್ ಪರ್ಸ್ನಲ್ ಎರರ್ಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಸೊ ಸೆಕೆಂಡ್ ಒನ್, ರ್ಯಾಂಡಮ್ ಎರರ್ಸ್. ರ್ಯಾಂಡಮ್ ಎರರ್ಸ್ ಅಂದ್ರೆ ಇಲ್ಲೇ ನಮಗೆ ಹೇಳೋಕೆ ಬರೋಂಗಿಲ್ಲ. ಈಗೊಂದು ಎರರ್ ಅದು ಪಾಸಿಟಿವ್ ಎರರ್ ಆಗ್ತಿತ್ತು, ನೆಗೆಟಿವ್ ಎರರ್ ಆಗ್ತಿತ್ತು ಹೇಳೋಕೆ ಬರೋಂಗಿಲ್ಲ. ಹಂಗೆ ಸರ್ ಪಾಸಿಟಿವ್ ಎರರ್ ಆಗ್ತಿತ್ತು, ನೆಗೆಟಿವ್ ಎರರ್ ಆಗ್ತಿತ್ತು? ಈಗ ಲೈಕ್ ನಾ ಆಗಲೇ ಹೇಳಿದ್ನಲ್ಲ, ವೇಯಿಂಗ್ ಮಷೀನದ ಎಕ್ಸಾಂಪಲ್ನೊಳಗೆ ಏನು ಹೇಳಿದ್ನಲ್ಲ, ಅಲ್ಲಿ ಯಾವಾಗಲೂ ಪಾಸಿಟಿವ್ ಎರರ್ ಆಗಬಹುದು ಅಥವಾ ಯಾವಾಗಲೂ ನೆಗೆಟಿವ್. ಅಂದರೆ ಒಂದು 2 kg ಅದು ಕಡಿಮೆ ತೋರಿಸಿದ್ರೆ ಎಲ್ಲರದು 2 kg ಕಡಿಮೆನ ತೋರಿಸುತ್ತೆ. ದಟ್ ಈಸ್ ಸಿಸ್ಟಮ್ಯಾಟಿಕ್ ಎರರ್. ರ್ಯಾಂಡಮ್ ಎರರ್ ಹೆಂಗೆ ಆಗ್ತೈತಿ ಅಂದರೆ, ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಹೆಂಗೆ ಇರ್ತಾವೆ ಗೊತ್ತಾನೆ, ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಒಳಗೆ ಹೆಂಗೆ ಬರ್ತಾವೆ ಗೊತ್ತಾನೆ, ರೂಮ್ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಈಗದು. ಆ ಎಕ್ಸ್ಪೆರಿಮೆಂಟು ನೀವು ಆ ರೂಮ್ನೊಳಗೆ ಏನು ಟೆಂಪ್ರೇಚರ್ ಮೇಂಟೈನ್ ಮಾಡಿರಿ ಅನ್ನೋದ್ರ ಮೇಲೆ ಅದು ಏನು ಕೆಮಿಕಲ್ ರಿಯಾಕ್ಷನ್ ಆಗಿ ಏನು ಔಟ್ಪುಟ್ ಬರ್ತೈತಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸಪೋಸ್ ನೀವೊಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ರೂಮ್ನೊಳಗೆ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇತ್ತು, ಸ್ವಲ್ಪ ಹೊತ್ತು ಬಿಟ್ಟು ಟೆಂಪ್ರೇಚರ್ ಚೇಂಜ್ ಆಗಿಬಿಟ್ಟೈತಿ, ಯು ಹ್ಯಾವ್ ನಾಟ್ ನೋಟಿಸ್ಡ್ ದಟ್ ವಿಲ್ ಎಫೆಕ್ಟ್ ದ ಎಕ್ಸ್ಪೆರಿಮೆಂಟ್. ಸೊ ಈ ಟೆಂಪ್ರೇಚರ್ ಫ್ಲಕ್ಚುವೇಷನ್ ಏನಾತಲ್ಲ, ಫ್ಲಕ್ಚುವೇಷನ್ ಅಂದರೆ ವೇರಿಯೇಷನ್ ಆತಲ್ಲ, ಇಟ್ಸ್ ನಾಟ್ ಇನ್ ಯೋರ್ ಹ್ಯಾಂಡ್, ನಿಮ್ಮ ಕೈಯಲ್ಲಿಲ್ಲ. ಸೊ ಇದು ಕೆಮಿಸ್ಟ್ರಿದು ಆತ ಸರ್. ಫಿಸಿಕ್ಸ್ದು ಹೇಳ್ರಿ ಅಂದರೆ, ಫಿಸಿಕ್ಸ್ದು ಎಕ್ಸಾಂಪಲ್ ಸೆಕೆಂಡ್ ಇಯರಿಗೆ ನೀವು ಬಂದ್ರಿ ಅಂದರೆ ನಾವು ಕರೆಂಟ್ ಯೂಸ್ ಮಾಡಿ, ಇಲೆಕ್ಟ್ರಿಸಿಟಿ ಯೂಸ್ ಮಾಡಿ ಮಾಡುವಂಥ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ. ಆ ಎಲೆಕ್ಟ್ರಿಸಿಟಿ ಒಳಗೆ ಆ KB ದವರು ಏನೋ ಮಿಸ್ಟೇಕ್ ಮಾಡಿದ್ದಕ್ಕೆ ನಮ್ಮ ಕಾಲೇಜಿಗೆ ಅಥವಾ ನಮ್ಮ ಫಿಸಿಕ್ಸ್ ಲ್ಯಾಬ್ನೊಳಗೆ ಬರುವಂತಹ ಕರೆಂಟದ್ದು ಪೊಟೆನ್ಷಿಯಲ್ ಹೆಚ್ಚು ಕಡಿಮೆ ಆತಂದ್ರೆ, ಈಗ ಮನ್ಯಾಗ ಅಂತಿರ್ತಾರೆ ನೋಡ್ರಿ, ಒಮ್ಮಿದೊಮ್ಕ್ಲೆ ಟಿ ವಿ ಹತ್ತದ ಅರೋದು, ಬಲ್ಬ್ ಡಿಮ್ ಆಗೋದು ಹತ್ತು, ವೋಲ್ಟೇಜ್ ಹೆಚ್ಚು ಕಡಿಮೆ ಆಗತ್ತೈತೆ ನೋಡ್ರಿ ಅಂತಿರ್ತಾರೆ. ಸೊ ಆ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೋದ್ರಿಂದ ನಿಮ್ಮ ಎಕ್ಸ್ಪೆರಿಮೆಂಟದ್ದು ರಿಸಲ್ಟು ಕರೆಂಟ್ ಮೇಲೆ ಡಿಪೆಂಡ್ ಐತಿ ಅಂದಾಗ, ದೇರ್ ಈಸ್ ಫ್ಲಕ್ಚುಯೇಷನ್ ಇನ್ ಕರೆಂಟ್ ಅಂದರೆ ಡೆಫಿನೆಟ್ಲಿ ನಿಮ್ಮ ವ್ಯಾಲ್ಯೂಸ್, ಆ ಎಕ್ಸ್ಪೆರಿಮೆಂಟ್ನೊಳಗೆ ನೀವು ಮಾಡಿದಂಥ ವ್ಯಾಲ್ಯೂಸ್ ಹೆಚ್ಚಿಗೆನೂ ಬರ್ಬೋದು, ಕಡಿಮೆನೂ ಬರ್ಬೋದಲ್ಲ. ಈಗ ವೋಲ್ಟೇಜ್ ಹೆಚ್ಚಿಗೆ ಆಗಿಬಿಡ್ತಾರೆ, ಹೆಚ್ಚಿಗೆ ಬರ್ಬೋದು ನಮಗೆ ಆನ್ಸರ್. ನಮಗೆ ಇಲ್ಲಿ ಆ ಎಕ್ಸ್ಪೆರಿಮೆಂಟ್ ಇನ್ ವಿಚ್ ವಿ ಆರ್ ಯೂಸಿಂಗ್ ಎಲೆಕ್ಟ್ರಿಸಿಟಿ, ಕರೆಂಟನ್ನು ಯೂಸ್ ಮಾಡುವಂಥ ಎಕ್ಸ್ಪೆರಿಮೆಂಟ್ನೊಳಗೆ ಆನ್ಸರ್ ಹೆಚ್ಚಿಗೆನೂ ಬರ್ಬೋದು, ವೋಲ್ಟೇಜ್ ಕಡಿಮೆ ಆಗಿದ್ದರೆ ಕಡಿಮೆನೂ ಬರ್ಬೋದು. ಅಂದರೆ ಪಾಸಿಟಿವ್ ಎರರೂ ಆಗ್ಬೋದು, ನೆಗೆಟಿವ್ ಎರರೂ ಆಗ್ಬೋದು. ಸೊ ಸರೌಂಡಿಂಗ್ ಟೆಂಪ್ರೇಚರ್ ಮೇಲೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೇಲೆ, ಪ್ರೆಷರ್ ಮೇಲೆ, ಈ ಒಂದು ನಮ್ಮ ಕೈಯಲ್ಲಿ ಇರಲಾರ್ದಂಥ ಒಂದಿಷ್ಟು ಏನು ಇರ್ತಾವಲ್ಲ ಫ್ಲಕ್ಚುಯೇಷನ್ಸ್, ಅದರಿಂದ ಮೇನ್ಲಿ ರ್ಯಾಂಡಮ್ ಎರರ್ಸ್ ಆಗ್ತಾವೆ. ನಾವು ಸಾಧ್ಯ ಆದಷ್ಟು ರ್ಯಾಂಡಮ್ ಎರರ್ಸ್ ಆಗ್ಲಾರ್ದಂಗೆ ಆ ಫಿಸಿಕಲ್ ಕಂಡೀಷನ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಪ್ಲಸ್ ರ್ಯಾಂಡಮ್ ಎರರ್ಸ್ ಆಗೋಕ್ಕೆ ಈ ಪರ್ಸ್ನಲ್ ಎರರ್ಸು ಕಾರಣ ಆಗಬಹುದು. ನಿದ್ದೆಗಣ್ಣೊಳಗೆ ಎಕ್ಸ್ಪೆರಿಮೆಂಟ್ ಮಾಡಕತ್ತೀರಿ ಅಂತ ತಿಳ್ಕೊರಿ, ನಿದ್ದೆಗಣ್ಣಾಗ ಫುಲ್ ಲಂಚ್ ಬ್ರೇಕ್ ಆಗಿ ಊಟ ಮಾಡಿ ಬಂದು ಫಿಸಿಕ್ಸ್ ಲ್ಯಾಬ್ ಸ್ಟಾರ್ಟ್ ಆಗೈತಿ, ಫುಲ್ ನಿದ್ದೆಗಣ್ಣೊಳಗೆ ಎಕ್ಸ್ಪೆರಿಮೆಂಟ್ ಮಾಡಕತ್ತೀರಿ ಅಂದರೆ ಒಮ್ಮೆ ಹೆಚ್ಚಿಗೆ ಬರೆಯೋದು, ಒಮ್ಮೆ ಕಡಿಮೆ ಬರೆಯೋದು, ಪರ್ಸ್ನಲ್ ಎರರು ಆಗೋ ಚಾನ್ಸಸ್ ಇರ್ತಾವೆ. ಸೊ ರ್ಯಾಂಡಮ್ ಎರರ್ಸ್ ಆರ್ ದೋಸ್ ವಿಚ್ ಆಕರ್ ಇರ್ರೆಗ್ಯುಲರ್ಲಿ ಆ್ಯಂಡ್ ಹೆನ್ಸ್ ಆರ್ ರ್ಯಾಂಡಮ್ ವಿತ್ ರೆಸ್ಪೆಕ್ಟ್ ಟು ಸೈನ್ ಆ್ಯಂಡ್ ಸೈಜ್.
ದೀಸ್ ಕ್ಯಾನ್ ಅರೈಸ್ ಡ್ಯೂ ಟು ರ್ಯಾಂಡಮ್ ಆರ್ ಅಥವಾ ಅನ್ಪ್ರಿಡಿಕ್ಟೇಬಲ್ ಫ್ಲಕ್ಚುಯೇಷನ್ಸ್ ಇನ್ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್. ಟೆಂಪ್ರೇಚರ್, ವೋಲ್ಟೇಜ್ ಸಪ್ಲೈ, ಮೆಕ್ಯಾನಿಕಲ್ ವೈಬ್ರೇಷನ್ಸ್ ಇಂಥ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಾರೆ. ಟೆಂಪ್ರೇಚರ್ ಮತ್ತು ವೋಲ್ಟೇಜ್ ಸಪ್ಲೈ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅನ್ಪ್ರಿಡಿಕ್ಟೇಬಲ್ ಫ್ಲಕ್ಚುಯೇಷನ್ಸ್ ಅಂದರೆ ಊಹಿಸಲಿಕ್ಕೆ ಆಗಲಾರದ ಹಾಗೆ ಫ್ಲಕ್ಚುಯೇಷನ್ಸ್ ಏನಾರ ಆದರೆ ನಮ್ಮ ಕೈಯಲ್ಲಿ ಇರಲಾರ್ದೆ ಫ್ಲಕ್ಚುಯೇಷನ್ಸ್ ಟೆಂಪ್ರೇಚರ್ನೊಳಗೆ, ಕರೆಂಟ್ನೊಳಗೆ, ಈ ರೀತಿಯಾದಾಗ ರ್ಯಾಂಡಮ್ ಎರರ್ಸ್ ಆಗ್ತಾವೆ. ಸೊ ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಗೊತ್ತೇನು, ಈ ಸಿಸ್ಟಮ್ಯಾಟಿಕ್ ಎರರ ಇರಲಿ, ರ್ಯಾಂಡಮ್ ಎರರ ಇರಲಿ. ಸೊ ಹೌ ಟು ಮಿನಿಮೈಸ್, ಕಡಿಮೆ ಮಾಡೋದು ಹೆಂಗೆ ಸಿಸ್ಟಮ್ಯಾಟಿಕ್ ಎರರ್ನ ಆಗಲಿದ್ದ ಬೆಟರ್ ಇನ್ಸ್ಟ್ರೂಮೆಂಟ್, ಆ ಪ್ರಾಪರ್ ಪ್ರೊಸೀಜರ್ ಮಾಡ್ಬೇಕು, ಫಾಲೋ ಮಾಡ್ಬೇಕು, ಪರ್ಸ್ನಲ್ ಎರರ್ ಕಡಿಮೆ ಮಾಡ್ಬೇಕು. ರ್ಯಾಂಡಮ್ ಎರರ್ಸ್ನೊಳಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಆ ಫಿಸಿಕಲ್ ಕಂಡೀಷನ್ಸನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಬೇಕು ಮತ್ತು ಪರ್ಸ್ನಲ್ ಎರರ್ಸ್ ಮಾಡಲಾರ್ದಂಗೆ ನೋಡ್ಕೋಬೇಕು. ಇನ್ನೊಂದು, ಇವು ಎರಡನ್ನೂ ಕಡಿಮೆ ಮಾಡೋಕ್ಕೆ ಟು ರೆಡ್ಯೂಸ್ ಸಿಸ್ಟಮ್ಯಾಟಿಕ್ ಎರರ್ ಆ್ಯಂಡ್ ರ್ಯಾಂಡಮ್ ಎರರ್ ಏನು ಮಾಡ್ತಾರೆ ಗೊತ್ತೇನ, ಒಂದೇ ಎಕ್ಸ್ಪೆರಿಮೆಂಟನ್ನು ಹಗಲಲ್ಲಿ ಮಾಡ್ತಾರೆ, ಮಲ್ಟಿಪಲ್ ಟೈಮ್ಸ್ ಮಾಡ್ತಾರೆ. ಅದೇ ಸೇಮ್ ಎಕ್ಸ್ಪೆರಿಮೆಂಟ್ ಮೂರು ಸರ್ತಿ ಮಾಡೋದು. 3 ಸರ್ತಿ ಏನು ಆನ್ಸರ್ ಬಂದಿರ್ತಾವಲ್ಲ ಅವು ಮೂರರದ್ದು ಆ್ಯಾವ್ರೇಜ್ ತೊಗೊಂಡ್ಬಿಡೋದು. ಲೈಕ್ ಈ ಲೈನನ್ನು ಮೆಜರ್ ಮಾಡಿರಿ ಅಂತ ನಾನು ಹೇಳಿದೆ, ಒಬ್ಬರು 10.2 ಅಂತಾರೆ, ಒಬ್ಬರು 10.3 ಅಂತಾರೆ, ಒಬ್ಬರು 10.4 ಅಂತಾರೆ. ಮೂರೂ ಆ್ಯಡ್ ಮಾಡಿ ಆ್ಯಾವ್ರೇಜ್ ತೊಗೊಂಡ್ಬಿಡ್ರಿ. ಅಂದ್ರೆ ಒಂದು ಕಡಿಮೆ ವ್ಯಾಲ್ಯೂ ಬಂತು, ಒಂದು ಹೆಚ್ಚಿಗಿನ ವ್ಯಾಲ್ಯೂ ಬಂತು, ಆ್ಯಾವ್ರೇಜ್ ತೊಗೊಂಡ್ಬಿಟ್ರೆ ಸ್ವಲ್ಪ ಎರರ್ ಅದು ಕಡಿಮೆ ಆಗ್ತೈತಿ. ಆ ಟ್ರೂ ವ್ಯಾಲ್ಯೂದ ಆಸ್ಪಾಸ್ ಬರುತ್ತೆ, ಟ್ರೂ ವ್ಯಾಲ್ಯೂದ್ ನಿಯರ್ ಬರ್ತೈತಿ ನಮ್ಮದು ಮೆಜರ್ಡ್ ವ್ಯಾಲ್ಯೂ. ಸೊ ಟು ಡಿಕ್ರೀಸ್ ಸಿಸ್ಟಮ್ಯಾಟಿಕ್ ಎರರ್ ದೇರ್ ಆರ್ ವೇಸ್, to decrease random error there are ways. One more thing what we can do is repeating the experiment multiple times and taking the average. Multiple readings ತಗೊಳ್ಳೋದು, ಇದರಿಂದ ನಾವು ಎರರ್ಸನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಎರರ್ಸ್, ರ್ಯಾಂಡಮ್ ಎರರ್ಸ್ ಇದಾದಮೇಲೆ ಇನ್ನೊಂದು ಟೈಪ್ ಆಫ್ ಎರರ್ ಬರ್ತೈತಿ. ಇದ್ರ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಸ್ವಲ್ಪ ಅರ್ಥ ಮಾಡಿಸೀನಿ, ಇನ್ನೊಂದು ಸರ್ತಿ ಅರ್ಥ ಮಾಡಿಸ್ತೀನಿ. ಲೀಸ್ಟ್ ಕೌಂಟ್ ಎರರ್ ಅಂತ ಹೇಳಿ ಸಪ್ರೇಟ್ ಇದೆ. ಇದೊಂದು ಬೇರೆ ಟೈಪ್ ಎರರ್, ಲೀಸ್ಟ್ ಕೌಂಟ್ ಎರರ್. ಲೀಸ್ಟ್ ಕೌಂಟ್ ಎರರ್ ಭಾರಿ ಸಿಂಪಲ್ ಐತಿ ಅರ್ಥ ಮಾಡ್ಕೊಳಕ್ಕೆ. ಈಗ ನೀವು ಭಾರಿ ಹುರುಪಿನೊಳಗದಿರಿ ಅಂತ ಎಕ್ಸೈಟೆಡ್ ಅದಿರಿ, ಸರ್ ನೀವು ನನಗೊಂದು ಮೆಜರ್ಮೆಂಟ್ ಮಾಡಕ್ಕೆ ಕೊಡ್ರಿ, ಈಗ ಡೆಫಿನೆಟ್ಲಿ ನಾವು ಒಟ್ಟ ಮಿಸ್ಟೇಕ್ ಮಾಡಂಗಿಲ್ಲ ರೀ, ನೀವು ಕೊಟ್ಟರೆ ಕೊಡ್ರಿ ನನಗೆ. ಓಕೆ ಅಂಥೇಳಿ ನಾನು ಒಂದು ಸ್ಟ್ರೇಟ್ ಲೈನ್ ಕೊಡ್ತೀನಿ, ಇದನ್ನು ಮೆಜರ್ ಮಾಡಿರಿ. ಇಷ್ಟ ಸರ್ ಸ್ಟ್ರೇಟ್ ಲೈನ್ ಮೆಜರ್ ಮಾಡ್ಬೇಕು, ಇಷ್ಟ ಹೌದು, ಅಷ್ಟೇ ಮಾಡಿ ಸಾಕು. ಸೊ ನಾನು ನಿಮಗೆ ಕೊಡ್ತೀನಿ ಮೀಟ್ರ್ ಸ್ಕೇಲ್, ನಾರ್ಮಲ್ ಜಾಮೆಟ್ರಿಕಲ್ ಬಾಕ್ಸ್ನೊಳಗಿರೋಂಥ ಪ್ಲಾಸ್ಟಿಕ್ ಸ್ಕೇಲ್ ಕೊಡ್ತೀನಿ, ಮೆಜರ್ ಮಾಡಂತ ಹೇಳಿ ನಾನು ಹೇಳ್ತೀನಿ ಐ ವಾಂಟ್ ಆನ್ಸರ್ ಇನ್ ಮೈಕ್ರೋಮೀಟರ್ಸ್. ಇದನ್ನು ಮೆಜರ್ ಮಾಡಿ ಅವಾಗ ನೀವು ಹೇಳ್ತೀರಿ ಸರ್ ಇದು 8 ಸೆಂಟಿಮೀಟರ್ ಐತಿ ರೀ, ಅದಾದಮೇಲೆ ಒಂದು ಮೇಲೆ 4 ಮಿಲಿಮೀಟರ್ ಐತೆ ಸರ್ ಅಂತ ನೀವು ಹೇಳ್ತೀರಿ. ನನಗೆ 4 ಮಿಲಿಮೀಟ್ರ್ ಆದಮೇಲೆ ಎಕ್ಸ್ಟ್ರಾ ಒಂದು ಚೂರು ಉಳಿದೈತಿ, ಇಟ್ ಈಸ್ ಇನ್ ಸಮ್ ಮೈಕ್ರೋಮೀಟರ್, ಎಷ್ಟು ಹೇಳು ಅಂತ ನಾನು ನಿಮಗೆ ಕೇಳಿದ್ರೆ ನೀವು ವಾಪಸ್ ಏನು ಹೇಳ್ಬೇಕು, ನೋಡಿರಿ ಸರ್ ನೀವು ಕೊಟ್ಟಿದ್ದು ನಮಗೆ ಮೀಟ್ರ್ ಸ್ಕೇಲ್, ನೀವು ಮೈಕ್ರೋಸ್ಕೋಪ್ ಕೊಟ್ಟಿಲ್ಲ. ಈ ಮೀಟ್ರ್ ಸ್ಕೇಲ್ನಾಗ ಮೆಜರ್ ಮಾಡೋಕ್ಕೆ ಬರೋದ ಮಿಲಿಮೀಟ್ರ್ ತನಕ, ನೀ ಕೊಟ್ಟಿದ್ದು ಮೀಟ್ರ್ ಸ್ಕೇಲ್ ಕೊಟ್ಟು ಮೈಕ್ರೋಮೀಟರ್ನಾಗ ಕೊಡಂದ್ರೆ ನಾನು ಏನು ಮಾಡಲಿ ಅಂತ ನೀವು ಕೇಳೋ ಸಿಚುವೇಶನ್ ಬರ್ತೈತೆ. ಇದರಿಂದ ಮಿಸ್ಟೇಕ್ ಆಗ್ತಿಲ್ಲ ರೀ. ಈಗ ಅಂದ್ರೆ ನಾ ಯಾವಾಗ ನಿಮಗೆ ಪ್ಲಾಸ್ಟಿಕ್ ಸ್ಕೇಲ್ ಕೊಟ್ಟೆ ಮೆಜರ್ ಮಾಡೋಕೆ ಅಲ್ಲೇ ಮಿಸ್ಟೇಕ್ ಆಗ್ತದೆ. Because we want answer in micrometer. I'm giving you plastic scale, meter scale. ಈ ಮೀಟರ್ ಸ್ಕೇಲದ್ದು ಲೀಸ್ಟ್ ಕೌಂಟ್ 10⁻³ ಮೀಟರ್. ಲೀಸ್ಟ್ ಅಂದರೆ ಎಲ್ಲಕ್ಕಿಂತ ಕಡಿಮೆ ಎಷ್ಟು ಮೆಜರ್ ಮಾಡ್ಬೋದು 10⁻³. ನಿಮಗೆ ನಾನು ಕೊಟ್ಟು ಮೀಟರ್ ಸ್ಕೇಲ್ ಅದ್ರದ್ದು ಲೀಸ್ಟ್ ಕೌಂಟ್ 10⁻³ ಮೀಟರ್. ಐ ಆಮ್ ಆಸ್ಕಿಂಗ್ ಯು ಆನ್ಸರ್ ಇನ್ 10⁻6 ಮೀಟರ್ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. ಈಗ ಇಲ್ಲೊಂದು ಎರರ್ ಆತಿಲ್ಲ, ಈಗ ಮಿಸ್ಟೇಕ್ ಆಗ್ತಿಲ್ಲ, ಎರರ್ ಆಗ್ತಿಲ್ಲ ರೀ. ಏನು ಎರರ್ ಆತು, ಐ ವಾಂಟೆಡ್ ಆನ್ಸರ್ ಇನ್ ಮೈಕ್ರೋಮೀಟರ್ ಬಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ದ್ಯಾಟ್ ಆನ್ಸರ್ ಇನ್ ಮೈಕ್ರೋಮೀಟರ್. ಯಾಕೆ ಪಾಸಿಬಲ್ ಇಲ್ಲ ಅಂದರೆ ನಮ್ಮ ಮೀಟರ್ ಸ್ಕೇಲಿದ್ದು ಲೀಸ್ಟ್ ಕೌಂಟ್ ಹಂಗಿದೆ ರೀ. ಸೊ ಆ ಮೀಟರ್ ಸ್ಕೇಲಿದ್ದು ಲೀಸ್ಟ್ ಕೌಂಟ್ 10⁻³ ಇರೋದ್ರಿಂದ ಅಲ್ಲಿ ಎರರ್ ಆತಲ್ಲ, ಲೀಸ್ಟ್ ಕೌಂಟ್ ಎರರ್ ಗೊತ್ತಾತ. ಈಗ ಲೈಕ್ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಇರುತ್ತೆ ಅಂತ ನಾನು ಹೇಳಿದ್ದೆ. ವರ್ನಿಯರ್ ಕ್ಯಾಲಿಪರ್ಸ್ದು ಲೀಸ್ಟ್ ಕೌಂಟ್ ಈಸ್ 10⁻⁴ ಮೀಟರ್. ಮೈಕ್ರೋಮೀಟರ್ ಸ್ಕ್ರೂಗಾಜದ್ದು ಲೀಸ್ಟ್ ಕೌಂಟ್ ಈಸ್ 10⁻⁵ ಮೀಟರ್. ಸೊ ವರ್ನಿಯರ್ ಕ್ಯಾಲಿಪರ್ಸ್ ನೀವು ತಗೊಂಡು ಹೂಸ್ ಲೀಸ್ಟ್ ಕೌಂಟ್ ಈಸ್ ಲೀಸ್ಟ್ ಕೌಂಟ್, ಎಲ್ಲಕ್ಕಿಂತ ಕಡಿಮೆ ಎಷ್ಟು ಮೆಜರ್ ಮಾಡಬಹುದು ಲೀಸ್ಟ್ ಕೌಂಟ್.
ಈ ಲೀಸ್ಟ್ ಕೌಂಟಿಗೆನ ಲಿಮಿಟ್ ಆಫ್ ರೆಸಲ್ಯೂಷನ್ ಅಂತ ಕರೀತಾರೆ. ಆಗಲೇ ಹೇಳಿದ್ದೆ ನಾ ಪ್ರಿಸಿಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾರೆ. ಲಿಮಿಟ್ ಆಫ್ ರೆಸಲ್ಯೂಷನ್ ಅಂದರೂ ಒಂದು, ಲೀಸ್ಟ್ ಕೌಂಟ್ ಅಂದರೂ ಒಂದು. ಸೊ ಎಲ್ಲಕ್ಕಿಂತ ಕಡಿಮೆ ನಾವು ವರ್ನಿಯರ್ ಕ್ಯಾಲಿಪರ್ಸ್ನಿಂದ ಮೆಜರ್ ಮಾಡ್ಬೋದು 10⁻⁴. ಇದ್ರ ಲೀಸ್ಟ್ ಕೌಂಟ ಇಷ್ಟು ಇರೋದ್ರಿಂದ ಅಲ್ಲಿ ಎರರ್ ಆಗೋದು ಗ್ಯಾರಂಟಿ. ಬಿಕಾಸ್ ನಿಮ್ಗೆ 10⁻⁴ಕ್ಕಿಂತ ಕಡಿಮೆ ಬೇಕಾಗಿತ್ತಂದ್ರೆ ಅವಾಗಲ್ಲೊಂದು ಎರರ್ ಆಗೇ ಆಗ್ತದೆ ಗ್ಯಾರಂಟಿ. ಸೊ ಅದು ಲೀಸ್ಟ್ ಕೌಂಟ್ ಎರರ್. ಸೊ ಲೀಸ್ಟ್ ಕೌಂಟ್ ಎರರ್ ಆಗೇ ಆಗ್ತದೆ ಗ್ಯಾರಂಟಿ ಯಾವಾಗಲೂ. ನೀವು ಮೈಕ್ರೋಸ್ಕೋಪ್ ತೊಗೊಂಡ್ರು ಲೀಸ್ಟ್ ಕೌಂಟ್ ಎರರ್ ಆಗ್ತೈತಿ. ಬಿಕಾಸ್ ಮೈಕ್ರೋಸ್ಕೋಪ್ 10⁻⁶ ಮೀಟರ್ ತನಕ ಕೊಡ್ತೈತಿ. ಸಪೋಸ್ ನಮ್ಗೆ 10⁻⁷ ಬೇಕಾಗಿದ್ದರೆ ಲೀಸ್ಟ್ ಕೌಂಟ್ ಎರರ್ ಆತಲ್ಲೇ. ಬಿಕಾಸ್ ಆಫ್ ದ ಲೀಸ್ಟ್ ಕೌಂಟ್ ದೇರ್ ಈಸ್ ಎನ್ ಎರರ್. ಲೀಸ್ಟ್ ಕೌಂಟ್ ಅಂದ್ರೇನು, ಆ ಇನ್ಸ್ಟ್ರೂಮೆಂಟ್ನಿಂದ ಎಲ್ಲಕ್ಕಿಂತ ಕಡಿಮೆ ನಾವು ಎಷ್ಟು ಮೆಜರ್ ಮಾಡಬಹುದು ಅಂತ. ಕ್ಲಿಯರ್ ಆತ್ರಿ ಇದು? ಸೊ ಇಷ್ಟಾದಮೇಲೆ ಇವು ಒನ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ನೋಡಿದ್ವಿ ನಾವೀಗ. ಕ್ಲಾಸಿಫಿಕೇಷನ್ ಆಫ್ ಎರರ್ಸ್ ಬೇಸ್ಡ್ ಆನ್ ಕಾಸ್ ಆಫ್ ಎರರ್ ಅಂತ. ಆ ಎರರ್ದು ಕಾರಣ ಏನಿರಬಹುದು ಅನ್ನೋದ್ರ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡಿದ್ವಿ. ಫಸ್ಟ್ ಕ್ಲಾಸಿಫಿಕೇಷನ್ ಮಾಡಿದ್ವಿ ಸಿಸ್ಟಮ್ಯಾಟಿಕ್ ಎರರ್, ರ್ಯಾಂಡಮ್ ಎರರ್. ವಿ ಅಂಡರ್ಸ್ಟುಡ್ ವಾಟ್ ಈಸ್ ಸಿಸ್ಟಮ್ಯಾಟಿಕ್ ಎರರ್, what do we mean by that, and why that happens. Instrumental error, imperfection in experimental technique and procedure, personal errors, and how to minimize that ಅಂತ ನೋಡಿದ್ವಿ. ರ್ಯಾಂಡಮ್ ಎರರು ಫ್ಲಕ್ಚುವೇಷನ್ಸಿಂದ ಆಗ್ತಾವೆ, ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ನಾವು ಹೆಂಗೆ ಕಡಿಮೆ ಮಾಡ್ಬೋದು ಅಂತ ನೋಡಿದ್ವಿ. ಇದೆರಡು ಬಿಟ್ಟು ಇನ್ನೊಂದು ಟೈಪ್ ಆಫ್ ಎರರ್ ವಿಚ್ ಈಸ್ ಲೀಸ್ಟ್ ಕೌಂಟ್ ಎರರ್, ಅದನ್ನು ಅರ್ಥ ಮಾಡ್ಕೊಂಡ್ವಿ. ಇದಾದಮೇಲೆ ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಎರರ್ಸ್ ಬೇಸ್ಡ್ ಆನ್ ಮ್ಯಾಗ್ನಿಟ್ಯೂಡ್ ಆಫ್ ಎರರ್ ಅಂತಲೇ ಕೊಟ್ಟಾರೆ. ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಷನ್ ಬರುತ್ತೆ. ಅದರೊಳಗೆ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಅಂತ ಬರ್ತಾವೆ. ಓಕೆ, ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್, ಎಕ್ಸ್ಪೋನೆನ್ಷಿಯಲ್ ಎರರ್. ಸಾರಿ, ಎಕ್ಸ್ಪೋನೆನ್ಷಿಯಲ್ ಅಲ್ಲ, ಪರ್ಸೆಂಟೇಜ್ ಎರರ್ ಅಂತ ಬರ್ತೈತೆ. ಸಾರಿ, ಸಿಂಪಲ್ ಆಗಿ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಅಂತ ಬರ್ತಾವೆ. ಸೊ ಅಬ್ಸಲ್ಯೂಟ್ ಎರರ್ ಅಂದ್ರೇನು, ಈ ಸದ್ಯ ಒಂದು ಕೆಲಸ ಮಾಡೋಣ ನಾವು. ವಿ ವಿಲ್ ಕಂಟಿನ್ಯೂ ದಿಸ್ ಅಬ್ಸಲ್ಯೂಟ್ ಎರರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಿಕಾಸ್ ಇಫ್ ಐ ಎಕ್ಸ್ಪ್ಲೇನ್ ಅಬ್ಸಲ್ಯೂಟ್ ಎರರ್, ಅದರ ಜೋಡಿ ಐ ವಿಲ್ ಆಲ್ಸೋ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ನೆಕ್ಸ್ಟ್ ಒನ್, ವಾಟ್ ಈಸ್ ಮೀನ್ ಅಬ್ಸಲ್ಯೂಟ್ ಎರರ್. ದೆನ್ ಕಮ್ಸ್ ರಿಲೇಟಿವ್ ಎರರ್. ಅದಾದಮೇಲೆ ಒಂದು ನ್ಯೂಮರಿಕಲ್, ಸಿಂಪಲ್ ಕೈಂಡ್ ಆಫ್ ನ್ಯೂಮರಿಕಲ್ ನಾವು ಸಾಲ್ವ್ ಮಾಡ್ಬೇಕಾಗ್ತೈತಿ. ಆ ನ್ಯೂಮರಿಕಲ್ ನಾವು ಸಾಲ್ವ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಇದು ಅಬ್ಸಲ್ಯೂಟ್ ಎರರ್ ಅಂದ್ರೆ ಹಿಂಗೆ, this is how we calculate absolute error and how we calculate mean absolute error, relative error, ಇವೆಲ್ಲ ಗೊತ್ತಾಗ್ತಾವೆ. ಸೊ ಇದು ಚಾಪ್ಟರ್ ಹಂಗೆ ಮುಂದೆ ಹೊಂಟೈತಿ ಸ್ವಲ್ಪ ಕಂಪ್ಯಾರಿಟಿವ್ಲಿ. ಓಕೆ, ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್, ಚಾಪ್ಟರ್ಸ್ ಬರ್ತಾವೆ ಮುಂದೆ. ಆ್ಯಸ್ ಮಚ್ ಆಸ್ ಪಾಸಿಬಲ್ ಫ್ರಮ್ ಮೈ ಸೈಡ್. ಈಗ ಎರರ್ ಅಂದ್ರೇನು, ಅಕ್ಯುರೇಸಿ ಅಂದ್ರೇನು, ಪ್ರಿಸಿಷನ್ ಅಂದ್ರೇನು, ಟೈಪ್ಸ್ ಆಫ್ ಎರರ್, ಸಿಸ್ಟಮ್ಯಾಟಿಕ್, ರ್ಯಾಂಡಮ್, ಲೀಸ್ಟ್ ಕೌಂಟ್, ಇಷ್ಟು ನಾವು ಇದರೊಳಗೆ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ಎರರ್ ನೋಡಿದ್ವಿ. ಮೆಜರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ, ಪಾಸಿಟಿವ್ ಎರರ್ ಅಂದ್ರೆ ಏನು, ನೆಗೆಟಿವ್ ಎರರ್ ಅಂದ್ರೆ ಏನು ನೋಡಿದ್ವಿ. ಹೋಪ್ಫುಲಿ ನಾ ಇಲ್ಲಿ ಕೊಟ್ಟಂಥ ಎಕ್ಸಾಂಪಲ್ಸ್ನಿಂದ ಆ ಟಾಪಿಕ್ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡೀನಿ. ಸೊ ವಿಲ್ ಕಂಟಿನ್ಯೂ ವಿತ್ ಅಬ್ಸಲ್ಯೂಟ್ ಎರರ್, ರಿಲೇಟಿವ್ ಎರರ್ ಆ್ಯಂಡ್ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.